ನಮಸ್ಕಾರ, ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಲೋಡ್ ಬಗ್ಗೆ, ಟ್ರ್ಯಾಕಿಂಗ್ ಬಗ್ಗೆ, ಯಾವಾಗ ಲೋಡ್ಗಳನ್ನ ಹೇಗೆ ಆಪ್ಟಮೈಸ್ ಮಾಡಬೇಕು. ಒಂದು ಸಿಂಪಲಾಗಿ ಹೇಳಬೇಕಂದ್ರೆ, ಇವಾಗ ನಮಗೆ ಆರ್ಡರ್ ಸಿಕ್ಕಿದೆ, ಮೆಟೀರಿಯಲ್ಗಳು ರೆಡಿ ಇದೆ, ನೆಕ್ಸ್ಟ್ ಲಾಜಿಸ್ಟಿಕ್ನ ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ಏನು ಪ್ರೈಸಸ್ ಇರುತ್ತೆ, ಏನು ಕಾಸ್ಟಸ್ ಇರುತ್ತೆ, ಬೇರೆ ಎಲ್ಲ ಏನು ಖರ್ಚುಗಳು ಬರುತ್ತೆ, ಪ್ರತಿಯೊಂದನ್ನು ನಾವಿಲ್ಲಿ ನೋಡೋಣ. ಸೊ ಇವಾಗ ನಿಮಗೇನಾಗುತ್ತೆ, ಇವಾಗ ಮೆಟೀರಿಯಲ್ ಸಿಕ್ಕಿದೆ, ಮೆಟೀರಿಯಲ್ ಆರ್ಡರ್ ಸಿಗೋ ಮುಂಚೆನೇ ನಿಮ್ಗೇನಾಗುತ್ತೆ, ಕೊಟೇಶನ್ ಕೊಡಬೇಕು, ಕೊಟೇಶನಿಗೆ ಪ್ರೈಸಸ್ ಬೇಕಾಗುತ್ತೆ. ಸೊ ಇಲ್ಲಿ ನೀವು ಇದು ಯಾವುದೇ ಕಂಟ್ರಿಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದರೆ ಇವಾಗ ಇಲ್ಲಿ ಪ್ರೈಸಸ್ ಇದೆ. ಸೊ ಅದು ಯಾವ ಟರ್ಮ್ಸಲ್ಲಿದೆ ಅದನ್ನೆಲ್ಲ ಚೆಕ್ ಮಾಡಿಕೊಟ್ರೆ ನೀವು ಒಂದ್ಸರಿ ಲಾಗಿನ್ ಮಾಡ್ಕೋಬೇಕು. ಅದರ ಜೊತೆಗೆ ಇವರ ಪ್ರೈಸ್ ಪ್ಲ್ಯಾನ್ ಇದೆ, ಫ್ರೀಯಾಗೂ ಸಿಗುತ್ತೆ. ಕೆಲವೊಂದು ಇದು ಲಾಜಿಸ್ಟಿಕ್ ಎಕ್ಸ್ಪ್ಲೋರರ್ ಏನಿದೆಯಲ್ಲ ಇದು ಫ್ರೀ ಆಗಿದೆ, ಬಟ್ ಬೇರೆ ಎಲ್ಲ ಟೂಲ್ಸ್ಗಳು ನಿಮಗೆ ಕಾಸ್ಟ್ ಬೀಳುತ್ತೆ. ಸೊ ಇವಾಗ ದುಡ್ಡು ಕೊಟ್ಕೊಂಡು ನಾನು ಬೆನಿಫಿಟ್ಗಳನ್ನ ತೊಗೊಳ್ಳೋ, ಅಥವಾ ತುಂಬ ದುಡ್ಡೇನಿಲ್ಲ, ಒಂದು $5-6 ಇರ್ಬೋದು ಅಷ್ಟೇ, ಒಂದು $8, $5, $6 ಈ ಥರ ಇರುತ್ತೆ. ಬಟ್ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದರ ಅಕಾರ್ಡಿಂಗ್ಲಿ ನೀವು ಅದನ್ನು ಪೇ ಮಾಡ್ಕೊಂಡು ತೊಗೊಳ್ಬೋದು. ಇಲ್ಲದೆ ಹೋದರೆ ಫ್ರೀಯಾಗಿ ಅವರು ದಿನಕ್ಕೆ ಒಂದು ಎನ್ಕ್ವೈರಿ ಫ್ರೀ ಕೊಡ್ತಾರೆ. ಸೊ ದಿನಕ್ಕೆ ಒಂದೇ ಎನ್ಕ್ವೈರಿ, ಇದನ್ನು ನಿಮ್ಗೆ ಏನಾದರೂ ಬೇಕಾದರೆ ಇಲ್ಲೊಂದು ಯಾವ ಟರ್ಮಿನಲ್ ಬೇಕೋ ಹಾಕಿ, ಇಲ್ಲಿ ಯಾವ ಟರ್ಮಿನಲ್ ಕಳಿಸ್ಬೇಕೋ ಹಾಕಿ, ಇಲ್ಲಿ ನಿಮಗೇನು ಬೇಕಿಲ್ಲ, FT ಫುಲ್ ಕಂಟೈನರ್ ಬೇಕಾ, ಲೆಸ್ ಕಂಟೈನರ್ ಬೇಕಾ, ಬಲ್ಕ್ ಬೇಕಾ, ಅಥವಾ ರೋಡಿಂದ ಕಳಿಸ್ತಾ ಇದ್ದಾರೆ ಫುಲ್ ಟ್ರಕ್ ಲೋಡ್ ಬೇಕಾ, ಅಥವಾ ಫುಲ್ ಕಂಟೈನರ್ ಲೋಡ್ ಬೇಕಾ, ಅಥವಾ ಲೆಸ್ ಟ್ರಕ್ ಲೋಡ್ ಬೇಕಾ, ರೈಲ್ ಆದರೆ ಫುಲ್ ಕಂಟೈನರ್ ಲೋಡ್ ಬೇಕಾ ಬೇಡವಾ, ಆಮೇಲೆ ಏರ್ಲೈನ್ಸ್ದು ಏನಿದೆ ಅದು ಇದೆ, ಮತ್ತು ಬೇರೆ ಎಲ್ಲ ಆಪ್ಷನ್ಗಳು ಇದೆ. ಅದರ ಜೊತೆಗೆ ನಿಮಗೆ 20 ಫೀಟ್ ಕಂಟೈನರ್, ಸ್ಟ್ಯಾಂಡರ್ಡ್, ಹೈ ಕ್ಯೂಬ್, ರೀಫರ್ ಕಂಟೈನರು, ರೆಫ್ರಿಜರೇಟೆಡ್, 40 ಡಿಗ್ರಿ, ಹೈ ಕ್ಯೂಬು, ಓಪನ್ ಟಾಪು, ಫ್ಲ್ಯಾಟು, ಆಮೇಲೆ ಪ್ಯಾಲೆಟು, ಆಮೇಲೆ ಸ್ಟ್ಯಾಂಡರ್ಡ್, ಬಲ್ಕ್, ಟ್ಯಾಂಕ್, ಪ್ಲ್ಯಾಟ್ಫಾರ್ಮ್, ಪ್ರತಿಯೊಂದು ಕಂಟೈನರ್ ಆಪ್ಷನ್ಸ್ಗಳು ನಿಮಗೆಲ್ಲ ಅವೈಲೇಬಲ್ ಇದೆ. ಇವಾಗ ನನಗೆ ಯಾವ ಕಂಟೈನರ್ ಬೇಕೋ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ, ಯಾವ ಮೋಡ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಅದಾದಮೇಲೆ ಯಾವಾಗ ನನಗೆ ಬೇಕಾಗಿದೆ ಅದನ್ನು ನಾನು ಡೇಟ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡ್ತೇನೆ. ಸೊ ಆಟೋಮೆಟಿಕ್ಲಿ ನನಗೆ ಆ ರೂಟಿಗೆ ಹೋಗೋ ಬೇರೆ ಎಲ್ಲ ವೆಸಲ್ಗಳದ್ದು ಪ್ರೈಸಿಂಗ್ಗಳು ಸಿಗುತ್ತೆ. ಒಂದು ಕಂಟೈನರ್ಗೆ ಏನು ಪ್ರೈಸಿಂಗ್ ಬರುತ್ತೆ ಅದನ್ನು ಅವ್ರು ಹೇಳ್ತಾರೆ, ಪ್ಲಸ್ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಪ್ರತಿಯೊಂದನ್ನು ಓದ್ಕೊಂಡು ನಾವು ಅದನ್ನು ಕಂಟೈನರ್ ಬೇಕಂದರೆ ಬುಕ್ ಮಾಡ್ಬೋದು. ಇಲ್ಲಿ ರಿಕ್ವೆಸ್ಟ್ ಫಾರ್ ಅ ಕೋಟ್ ಅಂತ ಇದೆ, ಬೇಕಂದರೆ ನೀವು ರಿಕ್ವೈರ್ಮೆಂಟ್ ಏನಿದೆ ಅದನ್ನು ನೋಡಿಕೊಂಡು ವೇರ್ ಹೌಸಿಂಗ್ ಬೇಕಾ, ಶಿಪ್ಪಿಂಗ್ ಬೇಕಾ, ಅಥವಾ ಏನಿದೆ ಪ್ರತಿಯೊಂದನ್ನು ಇಲ್ಲಿ ಹಾಕಿದರೆ ಸ್ಟ್ಯಾಂಡರ್ಡ್ ಕಂಟೈನರ್ ಏನು ಸೈಜ್ ಇದೆ, ಡೈಮೆನ್ಷನ್ಸು. ಯಾಕೆಂದರೆ ನಾರ್ಮಲಿ ಬೇರೆ ಎಲ್ಲ ಕ್ಯಾಲ್ಕುಲೇಷನ್ಗಳು CBM ಮೇಲೆ ಆಗುತ್ತೆ, ಕೆಲವೊಂದು ಸರಿ ವಾಲ್ಯೂಮೆಟ್ರಿಕ್ ಆಗುತ್ತೆ, ಒಂದು ಸರಿ ಆ್ಯಕ್ಚುಯಲ್ ವೇಟ್ಗಳ ಮೇಲೆ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವೇನು ಮಾಡೋದಿದೆ, ರಿಕ್ವೆಸ್ಟ್ಗಳ ಕೊಟೇಶನ್ ತೊಗೊಳ್ಳಿ, ಕೊಟೇಶನ್ ಯಾವ್ದು ವರ್ಕೌಟ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಾಗಿ ಮೇನ್ ಅಂತಂದರೆ, ಇಲ್ಲಿ ಕೊಟೇಶನ್ ಕೇಳುವಾಗ ನಿಮ್ಗೆ HS ಕೋಡ್ ಬೇಕಂದರೆ ಕೆಲವೊಂದು ಸರಿ ಡೌಟ್ ಇರುತ್ತಲ್ಲ, ಯಾವ HSN ಕೋಡು ಏನು ಅನ್ನೋದು, ಅಲ್ಲಿ ಬೇಕಂದರೆ ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ HSN ಕೋಡಲ್ಲೂ ಕೂಡ ತಪ್ಪು ಮಾಡೋವಾಗಿಲ್ಲ, ಯಾಕಂದರೆ HSN ಕೋಡಿಗೆ ಬೇರೆ ಆಪ್ಷನ್ಗಳನ್ನೆಲ್ಲ ನಾನು ಆಲ್ರೆಡಿ ಹೇಳಾಗಿದೆ. ನೀವೇನಾದರೂ ಆಗ ವೀಡಿಯೋಗಳು ನೋಡಿಲ್ಲ ಅಂದರೆ ಇದೇ ಪ್ಲೇಲಿಸ್ಟಿಗೆ ಹೋಗಿ, ಇದೇ ಚಾನಲಲ್ಲಿ ಪ್ಲೇಲಿಸ್ಟಿಗೆ ಹೋಗಿ, ಕನ್ನಡ ಪ್ಲೇಲಿಸ್ಟಲ್ಲಿ ಬೇರೆ ಎಲ್ಲ ವೀಡಿಯೋಸ್ ಇದೆ, ಅವನ್ನೆಲ್ಲ ನೋಡ್ತಾ ಬನ್ನಿ, ಎಲ್ಲ ಪ್ರತಿಯೊಂದು ನಾಲೆಜ್ ನಿಮಗೆ ಸಿಗುತ್ತೆ. ಸೊ ಅದನ್ನು ನೀವು ಒಂದ್ಸರಿ ಅರ್ಥ ಮಾಡಿಕೊಂಡು ಪ್ರಾಪರಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇವು ಯಾವುದೇ ಥರದ ತೊಂದರೆಗಳು ನಿಮಗೆ ಆಗಲ್ಲ. ಸೊ ಮೇಯ್ನಾಗಿ ಇದರಲ್ಲಿ ನಿಮಗಿರೋ ಬೆನಿಫಿಟ್ಗಳು, ಇದರಲ್ಲಿರೋ ಆಪ್ಷನ್ಸ್ಗಳನ್ನ ತುಂಬ ಅಡ್ವಾನ್ಸಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಏನಿದೆ, ಒಂದು ರೇಟ್ಸ್ಗಳು ಸಿಗುತ್ತೆ, ಟ್ರ್ಯಾಕಿಂಗು ಸಿಗುತ್ತೆ, ಶೆಡ್ಯೂಲು ಸಿಗುತ್ತೆ, ಎಲ್ಲಿಂದ ಯಾವ ಲೊಕೇಶನ್ಗೆ ನಮ್ಮ ಸರ್ವಿಸ್ ಹೋಗಬೇಕು ಅದನ್ನು ನೀವು ಚೆಕ್ ಮಾಡ್ಬೋದು. ಇಲ್ಲಿ ಪ್ರಾಪರಾಗಿ ಚೆಕ್ ಮಾಡಿಕೊಂಡ್ರೆ ನಿಮ್ಮ ರಿಕ್ವೈರ್ಡ್ ಶೆಡ್ಯೂಲ್ ಡೇಟ್ ಏನಿದೆ ನೋಡಿಕೊಂಡು ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿ ಬೇರೆ ಎಲ್ಲ ಸರ್ವಿಸಸ್ ಈ ವೆಬ್ಸೈಟಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಟೂಲ್ ಅಂತಂದರೆ ನಾರ್ಮಲಿ ಲೋಡ್ ಆಪ್ಟಮೈಸೇಷನ್. ಈ ಲೋಡ್ ಕ್ಯಾಲ್ಕುಲೇಟರ್ ಏನಿದೆಯಲ್ಲ ಇದು ತುಂಬ ಬೆನಿಫಿಟ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಏನಾದರೂ ಎಕ್ಸ್ಟ್ರಾಗಳು ಬೇಕಾಗಿತ್ತು, ಫಾರ್ ಎಕ್ಸಾಂಪಲ್ ಕೊಟೇಶನ್ ಅಂತೂ ಕೊಡ್ತಾರೆ, ರೇಟ್ ಕೇಳ್ಬೋದು, ಇಲ್ಲಾಂದರೆ ಕೊಟೇಶನಿಗೆ ರಿಕ್ವೆಸ್ಟ್ ಮಾಡಿ ನಿಮಗೆ ಸಿಗುತ್ತೆ. ಒಂದೊಂದೇ ಇವಾಗ ಏನು ಗೊತ್ತಾ, ವಾರಕ್ಕೆ ಒಂದು ಸರಿ ನೀವು ಕೊಟೇಶನ್ ಇಸ್ಕೊಂಡು ಅದನ್ನು ಚೆಕ್ ಮಾಡಿಕೊಂಡು ಅದನ್ನು ನೀವು ಒಂದು ವಾರದವರೆಗೂ ಪ್ರೈಸಿಂಗ್ ಇಟ್ಕೊಳ್ಬೋದು. ಬಟ್ ಇವಾಗ ಕೆಲವೊಂದು ಸರಿ ಏನಾಗುತ್ತೆ, ತಿಂಗಳದ್ದು ಪ್ರೈಸಿಂಗ್ಸ್ಗಳು ಕೂಡ ಸಿಗುತ್ತೆ. ಇದನ್ನು ನೀವು ಫ್ಲೈಟ್ ಫಾರ್ವರ್ಡರ್ ಜೊತೆ ಮಾತಾಡ್ಕೊಂಡ್ರೆ ಸ್ವಲ್ಪ ರೇಟ್ ಕಡಿಮೆ ಇರ್ಬೋದು ಅವ್ರ ಹತ್ರ. ಬೇರೆ ಇವಾಗ ಏನು ಗೊತ್ತಾ, ನಾವೇನಾದರೂ ಏರ್ಲೈನ್ ಬುಕ್ ಮಾಡ್ತಾಯಿದ್ದೇವೆ, ಎಲ್ಲೋ ಟ್ರಾವೆಲ್ ಮಾಡಬೇಕು, ಫ್ಲೈಟ್ ಬುಕ್ ಮಾಡ್ತಾಯಿದ್ದಾರೆ. ಫ್ಲೈಟ್ ಬುಕ್ ಮಾಡುವಾಗ ಏನಾಗುತ್ತೆ, ಕೆಲವೊಂದು ಸರಿ ನಮ್ಮ ಮೆಟೀರಿಯಲ್ಗಳು ಅಥವಾ ನಾವೇನಾದರೂ ಫ್ಲೈಟ್ ಬುಕ್ ಮಾಡುವಾಗ ಏನಾಗುತ್ತೆ, ಸ್ಟಾಪ್ ಓವರ್ ಇರುತ್ತೆ, ಅಥವಾ ಕೆಲವೊಂದು ಫ್ಲೈಟ್ಗಳು, ಕೆಲವೊಂದು ಮೇಕ್ ಮೈ ಟ್ರಿಪ್ ಆಗಿರ್ಬೋದು, ಗೋ IBBO ಆಗಿರ್ಬೋದು, IRCTC ಏರ್ ಆಗಿರ್ಬೋದು, ಇವು ಯಾವುದರಲ್ಲೂ ಕೂಡ ನಮಗೇನಾಗುತ್ತೆ, ಕೆಲವೊಂದು ಸಾರಿ ಪ್ರಾಪರಾಗಿ ನಮಗೆ ಫ್ಲೈಟ್ಗಳಿರಲ್ಲ, ಅವ್ರ ಜೊತೆ ಟೈಪ್ ಇರಲ್ಲ. ಸೊ ಹಾಗಾಗಿ ಅವ್ರ ಫ್ಲೈಟ್ಗಳು ಇಲ್ಲ, ಇವ್ರದ್ದು ಕೂಡ ಹಾಗೆ ಇರುತ್ತೆ. ಕೆಲವೊಂದು ವೆಸಲ್ಸ್ಗಳು ಇವ್ರ ಜೊತೆ ಲಿಸ್ಟೆಡ್ ಇಲ್ಲದೇ ಇರ್ಬೋದು, ಶಿಪ್ಪಿಂಗ್ ಲೈನ್ಗಳು. ಸೊ ಹಾಗಿದ್ದಾಗ ನಾರ್ಮಲಿ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಹತ್ರ, ಬೇರೆ ಫ್ರೈಟ್ ಫಾರ್ವರ್ಡರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಕೂಡ ಬೇರೆ ಸರ್ವಿಸಸ್ಗಳು ಇರ್ಬೋದು. ಚೆಕ್ ಮಾಡಿಕೊಂಡು ಅದೇನಾದರೂ ನಿಮ್ಮ ವರ್ಕೇಬಲ್ ಇತ್ತು, ಕಾಸ್ಟ್ ವರ್ಕೌಟ್ ಆಗಬೇಕು. ಯಾಕಂದರೆ ಏನೇ ಇರಲಿ, ಎಷ್ಟೇ ಒಳ್ಳೆ ಸರ್ವಿಸ್ ಇರ್ಬೋದು, ಏನಿರ್ಬೋದು, ಎಂಡ್ ಆಫ್ ದ ಮ್ಯಾಟರ್ ಆಗೋದೇನೋ ನಮಗೆ ಪರ್ kg ಏನು ಪ್ರೈಸ್ ನಾವು ಪ್ರಾಡಕ್ಟ್ನ ಮಾರ್ತಾ ಇದ್ದೇವೆ ಅದೇನಾದರೂ ತುಂಬ ಕಾಸ್ಟ್ಲಿ ಆದರೆ ಬಾಯರಿಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ದಯಮಾಡಿ ನೀವು ಏನೇ ಪ್ಲ್ಯಾನ್ ಮಾಡಿ ಅದನ್ನು ಪ್ರಾಪರಾಗಿ ಕಂಡೀಷನಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಏನು ಬೆನಿಫಿಟ್ ಇದೆ, ಏನು ಲಾಸ್ ಇದೆ ಅದನ್ನೆಲ್ಲ ನೋಡಿಕೊಂಡು ಪ್ರತಿಯೊಬ್ಬರ ಪ್ರೈಸಿಂಗ್ನ ಕಂಪೇರ್ ಮಾಡಿಕೊಂಡು ಇದನ್ನು ಬೆಂಚ್ ಮಾರ್ಕ್ ಪ್ರೈಸಿಂಗ್ ಅಂತ ಇಟ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಇದಕ್ಕಿಂತ ಹೆಚ್ಚಿಗೆ ಕೊಡುವಂಥ ಸಿಚುವೇಶನ್ ಬರಬಾರ್ದು, ಅದು ಮೇನ್.
ಯಾಕಂದರೆ ಇವಾಗ ಆಲ್ರೆಡಿ ಇದಕ್ಕಿಂತ ಕಡಿಮೆ ಸಿಗೋರು ಇದ್ದರೆ ಮಾತ್ರ ತಾನೇ ಬೇರೆಯವ್ರ ಹತ್ರ ಕೆಲಸ ಮಾಡೋದು. ಇಲ್ಲಾಂದರೆ ಇಲ್ಲಿ ಎಲ್ಲ ಬೆನಿಫಿಟ್ ಇದೆ, ಮತ್ತು ಯಾಕೆ ಈ ರೇಟಿಂದ ಕಡಿಮೆ ಮಾಡೋದು? ಒಂದು ಇದು ಎಕ್ಸ್ಪೋರ್ಟ್ ಮಾಡೋಕ್ಕೆ, ಇಂಪೋರ್ಟ್ ಮಾಡೋಕ್ಕೂ ಕೂಡ ಪ್ರೈಸಸ್ ಬೇರೆ ಇದೆ. ಇವಾಗ ಶಾಂಘೈದಿಂದ ಬರ್ತಾ ಇದೆ, ಏನು ಪ್ರೈಸಸಲ್ಲಿ ಬರ್ಬೋದು, ಏನು ಕಂಟೈನರ್ ಶಿಪ್ಪಿಂಗ್ ಎಲ್ಲ ಕಾಸ್ಟ್ ಇನ್ಕ್ಲೂಡಿಂಗ್ ಅಲ್ಲಿ ಕಸ್ಟಮ್ಸು ಮತ್ತು ಇಲ್ಲಿ ಕಸ್ಟಮ್ಸ್ ಎಲ್ಲ ಇನ್ವಾಲ್ವ್ ಆಗಿ ಬರೋವಂಥದ್ದು ಕಾಸ್ಟ್ಗಳನ್ನ ಇವ್ರು ಕೊಡ್ತಾರೆ. ನೀವು ಅದನ್ನೆಲ್ಲ ಪ್ರಾಪರ್ಲಿ ಕೊಟೇಶನ್ ಅವರಿಗೆ ರಿಕ್ವೈರ್ಮೆಂಟ್ ಕೊಟ್ಟರೆ ಅವರೆಲ್ಲ ಡೀಟೇಲ್ಸ್ ಕಳಿಸ್ತಾರೆ. ಅದು ಎಂಡ್ ಪ್ರೈಸ್ ಏನಿದೆ, ಅದು ಎಷ್ಟು ಎಕ್ಸ್ಪೆನ್ಸಸ್ ಇದೆ, ಅದೆಷ್ಟು ಕಾಸ್ಟ್ಲಿ ಇದೆ, ಅದನ್ನು ನೀವು ಬೇರೆದು ಒಂದು 4-5 ಜನ ಹತ್ರ ತೊಗೊಂಡ್ರೆ ಅವಾಗ ನಿಮಗೆ ಆ್ಯಾವ್ರೇಜ್ ಗೊತ್ತಾಗುತ್ತೆ ಎಲ್ಲರದ್ದು ಏನು ಪ್ರೈಸಸ್ ಇದೆ, ಏನು ಬೆನಿಫಿಟ್ ಇದೆ. ಸೊ ಈ ಥರ ನೀವು ನೋಡಿಕೊಂಡು ನೀವು ವ್ಯಾಲ್ಯೂಯೇಟ್ ಮಾಡೋದು ಫಸ್ಟ್ ಕೆಲಸ. ಸೆಕೆಂಡ್ ಇರೋದು ನಿಮಗೆ ಕಂಟೈನರ್ ಶಿಪ್ ಮಾಡಿದರೆ ಶೆಡ್ಯೂಲ್ ಟ್ರ್ಯಾಕ್ ಮಾಡೋಕ್ಕೆ, ಅಥವಾ ಶೆಡ್ಯೂಲ್ಗಳನ್ನ ಚೆಕ್ ಮಾಡೋಕ್ಕೆ, ಅಥವಾ ಕೊಟೇಶನ್ನ ರಿಕ್ವೆಸ್ಟ್ ಮಾಡೋಕ್ಕೆ. ಸೊ ಮೇನ್ ಈ ಟೂಲಲ್ಲಿ ಲಾಜಿಸ್ಟಿಕ್ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ರಿಯಲ್ ಟೈಮಲ್ಲಿ ಫ್ರೈಟ್ ಕ್ಯಾಲ್ಕುಲೇಟರ್ ಏನಿದೆ ಮತ್ತು ಕಾಂಪಿಟೇಟಿವ್ ಪ್ರೈಸಸ್ ಏನಿದೆ ಅದನ್ನೆಲ್ಲ ನೀವು ಕಂಪೇರ್ ಮಾಡ್ಬೋದು. ನೆಕ್ಸ್ಟ್ ಇರೋದು ಲಾಜಿಸ್ಟಿಕ್ಸ್ ಮ್ಯಾಪ್ ಇದೆ. ಸೊ ಒಂದು ನೀವು ರಿಕ್ವೆಸ್ಟ್ ಕೊಟ್ಟಾಗ ಎಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಅಥವಾ ಎಲ್ಲಿ ಫೆಸಿಲಿಟೇಷನ್ ಸಿಗ್ಬೋದು ಅದೆಲ್ಲ ಆಪ್ಷನ್ ಇರುತ್ತೆ. ರೂಟ್ ಪ್ಲಾನಿಂಗ್ ತುಂಬ ಇರುತ್ತೆ. ಇವಾಗ ಸರ್ ನನಗೆ ದುಬೈ ಕಳಿಸ್ಬೇಕು, ಎಷ್ಟು ದಿನ ಆಗುತ್ತೆ, ಯಾರು ಕೇಳೋ ಅವಶ್ಯಕತೆ ಇಲ್ಲ, ಇಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ರೂಟ್ ಪ್ಲಾನಿಂಗ್ ಸಿಗುತ್ತೆ. ಯಾವ ಲೊಕೇಶನಿಂದ ಯಾವ ಲೊಕೇಶನ್ಗೆ ಡೈರೆಕ್ಟ್ ಹೋದರೆ ಹೇಗಿರುತ್ತೆ, ಈ ಶಿಪ್ಪಿಂಗ್ ಲೈನ್ ಎಷ್ಟು ದಿನ ತೊಗೊಳ್ತಾರೆ. ಎಲ್ಲ ಶಿಪ್ಪಿಂಗ್ ಲೈನ್ ಸೇಮ್ ಇರಲ್ಲ. ಕೆಲವೊಂದು ಶಿಪ್ಪಿಂಗ್ ಲೈನ್ 6 ದಿನ ತೊಗೊಳ್ತಾರೆ, ಕೆಲವೊಂದು ಶಿಪ್ಪಿಂಗ್ ಲೈನ್ 9 ದಿನ ತೊಗೊಳ್ತಾರೆ, ಕೆಲವೊಂದು ಶಿಪ್ಪಿಂಗ್ ಲೈನ್ 30 ದಿನ ತೊಗೊಳ್ತಾರೆ. ಸೊ ತುಂಬ ಥರದ ಶಿಪ್ಪಿಂಗ್ ಲೈನ್ ಇರುತ್ತೆ, ರೂಟ್ಗಳು ಬೇರೆ ಬೇರೆ ಇರುತ್ತೆ, ಸ್ಟಾಪ್ ಓವರ್ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ನೀವು ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡು ನೋಡಿಕೊಂಡು ನಿಮಗೆ ಯಾವ್ದು ಬೇಕು, ನಿಮಗೆ ಯಾವ್ದು ಕಾಸ್ಟ್ ಎಫೆಕ್ಟಿವ್ ಇದೆ, ನಿಮಗೆ ಯಾವ ರೂಟ್ ವರ್ಕೌಟ್ ಆಗುತ್ತೆ, ಎಷ್ಟು ದಿನದಲ್ಲಿ ನೀವು ಅಲ್ಲಿ ಮುಟ್ಸಿದ್ರೆ ಒಳ್ಳೆಯದು, ಅಥವಾ ಪೆರಿಷಬಲ್ ಪ್ರಾಡಕ್ಟ್ ಇದೆಯಾ, ಕೆಟ್ಟೋಗೋ ಚಾನ್ಸಸ್ ಇದೆಯಾ, ಬೇಗ ಮುಟ್ಸಿದ್ರೆ ಒಳ್ಳೆಯದು, ಆ ಥರ ಇದ್ದರೆ ಅದನ್ನು ನೋಡಿಕೊಂಡು ರೂಟ್ ಪ್ಲಾನಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರೋದು ಕಂಟೈನರ್ ಟ್ರ್ಯಾಕಿಂಗ್. ನೀವು ಒಂದ್ಸರಿ ಕಂಟೈನರ್ ಶಿಪ್ ಮಾಡಿದ್ಮೇಲೆ ನಿಮಗೆ ಟ್ರ್ಯಾಕಿಂಗ್ ನಂಬರ್ ಸಿಗುತ್ತೆ, BL ನಂಬರ್. ಆ BL ನಂಬರ್ನ ಟ್ರ್ಯಾಕ್ ಮಾಡ್ಕೊಂಡು ಹೋದರೆ ನಿಮಗೆ ನಿಮ್ಮ ಕಂಟೈನರ್ ಎಲ್ಲಿ ಮುಟ್ಟಿದೆ, ಏನು ಕಂಡೀಷನಲ್ಲಿದೆ, ಅದು ಯಾವಾಗ ನೀವು ಕ್ಲೇಮ್ ಮಾಡ್ಕೊಳ್ಬೋದು, ಅದನ್ನು ನಿಮ್ಮ ಬಾಯರ್ಗೆ ಇನ್ಫಾರ್ಮ್ ಮಾಡಿಬಿಟ್ರೆ ಅವ್ರು ಹೋಗಿ ಅದನ್ನು ತೊಗೊಳ್ತಾರೆ. ನೆಕ್ಸ್ಟ್ ಇರೋದು ಡಿಸ್ಟೆನ್ಸ್ ಆ್ಯಂಡ್ ಟೈಮಿಂಗ್. ಸೊ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಒಳ್ಳೆ ಇರುತ್ತೆ. ಸೊ ಟೈಮಿಂಗ್ ಕೂಡ ಇರುತ್ತೆ. ಇಲ್ಲಾದರೆ ನೀವು ರೂಟ್ ಪ್ಲಾನಿಂಗ್ ಮಾಡ್ಬೋದು, ಇಲ್ಲಿ ನೀವು ಟೈಮಿಂಗ್ ಕೂಡ ನೋಡ್ಕೊಳ್ಬೋದು. ಮ್ಯಾಪ್ ಇರುತ್ತೆ, ಪ್ರಾಪರ್ ಸಿ ರೂಟ್ ತೋರಿಸುತ್ತೆ, ಯಾವ ರೂಟಿಂದ ಹೇಗೆ ಹೋಗ್ತಾ ಇದೆ ಅನ್ನೋದು. ಬೇಸಿಕ್ಲಿ ಇದು ಒಂಥರ ಗೂಗಲ್ ಮ್ಯಾಪ್ ಅಂದ್ಕೊಳ್ಬೋದು. ಓಕೆ, ಸೊ ಸ್ಟಾರ್ಟ್ ಪಾಯಿಂಟು ಎಂಡ್ ಪಾಯಿಂಟ್ ಹಾಕಿ ರೂಟ್ಗಳು ತೋರಿಸುತ್ತೆ. ಯಾವ ರೂಟ್ ಬೇಕೋ ನೀವು ಆಪ್ಷನ್ನ ಪಿಕ್ ಮಾಡ್ಕೊಳ್ಳಿ. ಇದು ಫಾಸ್ಟರ್, ಇದು ಸ್ಲೋ, 5 ಡೇಸ್ ಸ್ಲೋ, 2 ಡೇಸ್ ಸ್ಲೋ, ಅದೆಲ್ಲ ಸಿಗುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ಏನೋ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಯೋಚನೆ ಮಾಡ್ತಾ ಇದ್ದರೆ, ಸರ್ ಎಷ್ಟು ಎಫೆಕ್ಟಿವ್ ಆಗುತ್ತೆ, ಈ ರೋಡ್ ತೊಗೊಂಡ್ರೆ ಎಷ್ಟು ಡೀಸೆಲ್ ಅಂದರೆ ನಾರ್ಮಲಿ ಸ್ಮೋಕ್ ಎಮಿಷನ್ ಎಷ್ಟಾಗುತ್ತೆ, ಕಾರ್ಬನ್ ಎಮಿಷನ್ ಎಷ್ಟಾಗುತ್ತೆ, ಸೊ ಎನ್ವೈರ್ಮೆಂಟಲ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಅದನ್ನು ಕೂಡ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ಏರ್ ಟ್ರ್ಯಾಕಿಂಗ್, ನೀವೇನಾದರೂ ಬೈ ಏರ್ ಕಳಿಸಿದ್ರೆ ಏರ್ವೇ ಬಿಲ್ನ ನಂಬರ್ ಹಾಕ್ಕೊಂಡು ನಿಮ್ಮ ಗೂಡ್ಸ್ ಎಲ್ಲಿವರೆಗೂ ಮುಟ್ಟಿದೆ, ಏನಾಗಿದೆ, ಎಷ್ಟೊತ್ತಿಗೆ ಮುಟ್ಟುತ್ತೆ, ಅದನ್ನು ನೀವು ಬಾಯರ್ಗೆ ಇನ್ಫಾರ್ಮ್ ಮಾಡೋಕ್ಕೆ ರೆಡಿಯಾಗಿ ಇರ್ಬೋದು. ನೆಕ್ಸ್ಟ್ ಇರೋದು ಲೋಡ್ ಕ್ಯಾಲ್ಕುಲೇಟರ್. ದಿಸ್ ಇಸ್ ದ ಮೇನ್ ಥಿಂಗ್. ಇದನ್ನು ಬಿಟ್ಟರೆ ಬೇರೆ ಎಲ್ಲವೂ ನಿಮಗೆ ಬೇರೆ ಬೇರೆ ಟೂಲ್ಸ್ಗಳಿದೆ. ಅದರ ಎಫೆಕ್ಟ್ ನಮ್ಮ ರೆಗ್ಯುಲರ್ ಯೂಸ್ಗೆ ಅದೇನು ತುಂಬ ಬೇಕಾಗಲ್ಲ. ಒಂದು ವೇಳೆ ಬೇಕು ಅಂದರೆ ನೀವು ಫ್ರೈಟ್ ಇಂಡೆಕ್ಸು ಅದು ಇದೆಲ್ಲ ಚೆಕ್ ಮಾಡ್ಕೊಳ್ಬೋದು. ಬಟ್ ಯಾವಾಗ ಫ್ರೈಟ್ ಇಂಡೆಕ್ಸಲ್ಲಿ ಏನಾಗುತ್ತೆ, ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ನೋಡ್ತೇವಲ್ಲ, ಅಪ್ ಆ್ಯಂಡ್ ಡೌನ್ ಇರುತ್ತೆ. ಯಾವಾಗ ಡೌನ್ ಆಗಿದೆ, ಯಾವಾಗ ಯಾವ ರೇಟ್ ಇತ್ತು, ಏನು ಸೀಸನ್ ಇದೆ, ಯಾವ ಮಂತಲ್ಲಿ ವಾಲ್ಯೂಮ್ ಕಡಿಮೆ ಆಗುತ್ತೆ, ಯಾವ ಮಂತಲ್ಲಿ ರೇಟ್ ಹೆಚ್ಚಿಗೆ ಆಗುತ್ತೆ, ಅದನ್ನೆಲ್ಲ ನೋಡೋದಾದರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಬಟ್ ನಾರ್ಮಲಿ ನಮಗೇನು ಆ್ಯಸ್ ಅ ಡೇ ಟು ಡೇ ಬೇಸಿಸಲ್ಲಿ ನಮಗೇನು ಯೂಸ್ ಆಗಿಲ್ಲ. ನಿಮ್ಗೇನಾದರೂ ಯೂಸ್ ಆಗ್ತಾ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಬಟ್ ಏನಂತಂದರೆ ಎಲ್ಲದಕ್ಕೂ ದುಡ್ಡಿದೆ, ಯಾವುದಕ್ಕೂ ಫ್ರೀ ಆಗಿಲ್ಲ. ಬರೀ ಇದೊಂದು ಮಾತ್ರ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅದು ಕೂಡ ಪ್ರತಿಯೊಂದು ಇಲ್ಲ, ಬರೀ ನೀವು ಲಾಗಿನ್ ಆದರೆ ಮಾತ್ರ. ಸೊ ಟೂಲ್ಸಿಗೆ ಹೋಗಿ ಲೋಡ್ ಕ್ಯಾಲ್ಕುಲೇಟರ್ನ ಕ್ಲಿಕ್ ಮಾಡಿ. ಇದು ಲೋಡ್ ಕ್ಯಾಲ್ಕುಲೇಟರ್ ಯಾಕೆ ಅಂತಂದರೆ, ಇವಾಗ ಕರೆಂಟ್ಲಿ ನಾನು ಫಸ್ಟ್ ಟೈಮ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ನನ್ನ ಸಿಚುವೇಶನ್ ಯಾವ ಥರ ಇದೆ ಅಂದರೆ, ನನಗೆ ಕಂಟೈನರಲ್ಲಿ ಎಷ್ಟು ಮೆಟೀರಿಯಲ್ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ, ಅಥವಾ ನಾನು ಯಾವ ಬಾಕ್ಸಸ್ ಸೈಜಸಲ್ಲಿ ಮಾಡೋದಂತನೂ ಗೊತ್ತಿಲ್ಲ. ಇವಾಗ ಬಾಯರ್ ಕೂಡ ಬಾಯರ್ಗೂ ಗೊತ್ತಿಲ್ಲ. ಬಾಯರ್ ಏನು ಹೇಳ್ತಾ ಇದ್ದಾನೆ, ನನಗೆ ಒಂದಿಷ್ಟು ಮೆಟೀರಿಯಲ್ ಬೇಕು ಅಂತ ಹೇಳ್ತಾ ಇದ್ದಾನೆ. ಸರಿ ಆಯ್ತು, ನಾನು ಕಳಿಸ್ಬೇಕು, ಬಟ್ ಹೇಗೆ ಕಳಿಸೋದು ನನಗೇನು ಗೊತ್ತೇ ಆಗ್ತಾಯಿಲ್ಲ, ಏನು ಮಾಡಲಿ ನಾನು. ಸೊ ಆವಾಗ ನೀವೇನು ಮಾಡ್ಬೋದು, ಈ ಟೂಲಿಗೆ ಬನ್ನಿ, ಲೋಡ್ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಕ್ಯಾಲ್ಕುಲೇಟರ್ ಮೇಲೆ ಇಲ್ಲಿ ಬಾಕ್ಸಸ್ ಏನಿದೆಯಲ್ಲ ಆ ಸೈಜಸ್ನ ಹಾಕ್ಕೊಳ್ಳಿ. ಇಲ್ಲಿ ಎಡಿಟ್ ಕೂಡ ಮಾಡ್ಬೋದು. ಇಲ್ಲಿ ಏನೋ ನಿಮ್ಮದು ಬಾಕ್ಸ್ ಇದೆಯಾ, ಸ್ಯಾಕ್ ಬ್ಯಾಗ್ ಇದೆಯಾ, ಬಿಗ್ ಬ್ಯಾಗ್ ಇದೆಯಾ, ಬ್ಯಾರಲ್ಸ್ ಇದೆಯಾ, ಪೈಪ್ಸ್ ಇದೆಯಾ, ಬಲ್ಕ್ ಇದೆಯಾ, ರೋಲ್ ಇದೆಯಾ, ಏನು ರಾಡ್ ಹಾಕ್ತಾ ಇದ್ದೀರಾ, ಏನಿದೆ ಮೆಟೀರಿಯಲ್ಲು, ಅದು ಯಾವ ಥರದ ಪ್ಯಾಕೇಜಿಂಗಲ್ಲಿ ಬರ್ತಾ ಇದೆ, ಅದನ್ನು ನೀವು ಇಲ್ಲಿ ಪ್ರಾಪರಾಗಿ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ಮೆಜರ್ಮೆಂಟ್ ಇಲ್ಲಿರುತ್ತೆ. ಲೆಂತ್, ಬ್ರೆತ್, ಹೈಟ್ MM ಅಲ್ಲಿ ನೀವು ಇಲ್ಲಿ ಎಂಟರ್ ಮಾಡಬೇಕು. ಒಂದು ಸರಿ ನೀವು ಲೆಂತ್, ಬ್ರೆತ್, ಹೈಟ್ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಬರೋದೇನೋ ವೆಯ್ಟು, ಅದರ ನೆಕ್ಸ್ಟು ಕ್ವಾಂಟಿಟಿ. ಎಷ್ಟು ಬಾಕ್ಸಸ್ ಈ ಥರದ್ದು. ಸರಿ, ನೀವು ಲೆಂತ್ ಹೇಳಿದಿರಾ, ಬ್ರೆತ್ ಹೇಳಿದಿರಾ, ಹೈಟ್ ಹೇಳಿದಿರಾ, ಅದ್ರ ಜೊತೆಗೆ ಈ ಥರ ಕ್ವಾಂಟಿಟಿ ಎಷ್ಟಿದೆ, ವೆಯ್ಟ್ ಎಷ್ಟಿದೆ ಒಂದು ಬಾಕ್ಸ್ನ ಪ್ರಾಪರಾಗಿ ಪ್ಯಾಕ್ ಮಾಡಿ, ಲೆಂತ್, ಬ್ರೆತ್, ಹೈಟ್ ಮೆಜರ್ ಮಾಡಿ, ಕರೆಕ್ಟಾಗಿ ತೂಕದ ಮೇಲೆ ಇಡಿ. ಆ ವಿತ್ ಬಾಕ್ಸ್ ತೂಕ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನಿಮ್ಗೊಂದು 10 kg, 15 kg, 20 kg, 50 kg ಏನಿದೆಯೋ ಅದು ಹಾಕಿ
ಹಾಕಿಬಿಟ್ಟು ಅದು ಎಷ್ಟು ಕ್ವಾಂಟಿಟಿ ಆ ಥರದ್ದು ಎಷ್ಟು ಬಾಕ್ಸಸ್ ಇದೆ ಮಲ್ಟಿಪಲ್ಸ್. ಇವಾಗ ಒಂದು ಬಾಕ್ಸ್ ಒಂದು ಸೈಜು, ಇನ್ನೊಂದು ಬಾಕ್ಸ್ ಇನ್ನೊಂದು ಸೈಜು, ಆ ಥರ ಮಾಡಿದ್ರೆ ನೀವು ಹುಚ್ಚರಾಗ್ತೀರ. ಆಮೇಲೆ ಇದರಲ್ಲಿ ಏನಂತಂದರೆ ಸೈಜಸ್ ನಿಮ್ಗೆ ಸರಿಯಾಗಿ ಸಿಗೋಲ್ಲ. ಇವಾಗ ಸೈಜಸ್ ಪ್ರತಿ ಒಂದೊಂದು ಬಾಕ್ಸ್ನು ನೀವು ಆ್ಯಡ್ ಮಾಡೋಕ್ಕೇನು ತೊಂದರೆ ಇಲ್ಲ, ಬಟ್ ಏನಂದರೆ ಫಾಲ್ತು ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅದ್ರ ಬದಲು ನೀವೇನು ಮಾಡ್ಬೋದು, ಪ್ರತಿಯೊಂದು ಒಂದು ಸ್ಟ್ಯಾಂಡರ್ಡ್ ಬಾಕ್ಸಿಂಗ್ ತೊಗೊಂಡು, ಇವಾಗ ನನಗೆ ಸಿಕ್ಕಿರೋ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸ್ತೇನೆ ಅಂದರೆ ಒಂದು 2 ಬಾಕ್ಸ್ ಆದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ಒಂದು 80-100 ಬಾಕ್ಸಸ್ಗಳನ್ನ ನೀವು ಬೇರೆ ಬೇರೆ ಸೈಜಸ್ಸು ಬೇರೆ ಬೇರೆ ವೆರೈಟೀಸ್ ತೊಗೊಂಡು ಬಂದರೆ ಅದು ಸುಮ್ಮನೆ ತೊಂದರೆ ಆಗುತ್ತೆ. ಸೊ ಅದಕ್ಕೆ ನೀವು ನೋಡಿಕೊಂಡು ಒಂದು ಸ್ಟ್ಯಾಂಡರ್ಡೈಸ್ ಮಾಡಿ ಪ್ರಾಪರಾಗಿ ಲೇಬಲಿಂಗ್ ಮಾಡಿಕೊಂಡು ನಿಮ್ಮ ಬಾಕ್ಸಸ್ನೆಲ್ಲ ಪ್ಯಾಕೇಜಿಂಗ್ ಮೆಟೀರಿಯಲ್ನ ರೆಡಿ ಮಾಡಿಕೊಂಡ್ರೆ, ಒಂದು ವೇಳೆ ನಿಮಗೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಬೇಕು ಅಂದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮ್ ನಿಮಗೆ ಒಳ್ಳೆ ರಿಸೋರ್ಸ್ನ ಕೊಡ್ತಾರೆ, ಅವ್ರ ಜೊತೆ ನೀವು ಮೆಟೀರಿಯಲ್ನ ಡೀಲ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ 10 kgs ಮತ್ತು 80 ಕ್ವಾಂಟಿಟೀಸ್ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಸೊ ಇಲ್ಲಿ ನಮ್ಮ ಸೈಜಸ್ ಆಟೋಮೆಟಿಕ್ಲಿ ಏನಿದೆ, ಲೇಯರ್ ಕೌಂಟ್ ಎಷ್ಟು ಇರ್ಬೋದು, ಸ್ಟಫಿಂಗ್ ಹೇಗೆ ಮಾಡ್ಬೋದು. ಸ್ಟಫಿಂಗ್ ಅಂದರೆ ಇವಾಗ ಕೆಳಗಡೆ ಒಂದು ಬಾಕ್ಸ್ ಇಡ್ತಾನೆ, ಒಂದು ಬಾಕ್ಸ್ ಮೇಲೆ ಇನ್ನೊಂದು ಇಡ್ತಾನೆ. ಬಟ್ ಏನಾಗುತ್ತೆ, 4 ಬಾಕ್ಸ್ ಮೇಲೆ ಇಟ್ಟರೆ ಕೆಳಗಡೆ ಬಾಕ್ಸ್ ಒಡೆದೋಗುತ್ತೆ. ಸೊ ಇಲ್ಲಿ ಕೆಲವೊಂದು ಬಾಕ್ಸಸ್ ಸ್ಟ್ರೆಂತ್ಗಳು ಹೇಗಿರುತ್ತೆ ಅಂದರೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಇದೆ. ನಿಮಗೆ ಎಷ್ಟು ಲೇಯರ್ ಮೇಲ್ಗಡೆ ಸ್ಟ್ಯಾಕ್ ಮಾಡಿದರೂ ಕೂಡ ನಿಮ್ಮ ಪ್ರಾಡಕ್ಟ್ ಡ್ಯಾಮೇಜ್ ಆಗಬಾರ್ದು ಅನ್ನೋದನ್ನು ನೀವು ಮುಂಚೆನೇ ಹೇಳಬೇಕಾಗತ್ತೆ. ನಿಮ್ಮ ಪ್ಯಾಕಿಂಗ್ ಮೆಟೀರಿಯಲ್ದವರು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ತಾರೆ. ಸೊ ಏನಾಗುತ್ತೆ, ಬರ್ಸ್ಟಿಂಗ್ ಸ್ಟ್ರೆಂತ್ ಅಂತ ಒಂದು ಹೇಳ್ತೇವೆ. ಅದು ಪ್ಯಾಕೇಜ್ ಯಾವಾಗ ಬರ್ಸ್ಟ್ ಆಗುತ್ತೆ ಅನ್ನೋದು, ಅದನ್ನು ನೀವು ಚೆಕ್ ಮಾಡಿಕೊಂಡ್ರೆ ಇದೆಲ್ಲ ವರ್ಕೌಟ್ ಆಗುತ್ತೆ. ಇಲ್ಲಿ ಮಾಸ್ ಇರ್ಬೋದು, ವೆಯ್ಟ್ ಇರ್ಬೋದು, ಇದ್ರ ಮೇಲ್ಗಡೆ ಎಷ್ಟು ವೆಯ್ಟ್ ಇರುತ್ತೆ. ಇವಾಗ ನೋಡಿ, ಒಂದು ಬಾಕ್ಸ್ 10 kg, ರೈಟ್? ಆ ಥರದ್ದು 3 ಬಾಕ್ಸಸ್ ಕೆಳಗಡೆ ಇರೋ ಬಾಕ್ಸ್ ಮೇಲೆ ಬಿದ್ದಿದೆ ಅಂದರೆ 30 kg ವೆಯ್ಟ್ ಇರುವಂಥ ಮೆಟೀರಿಯಲ್ನ ಕೆಳಗಡೆ ಬಾಕ್ಸ್ ತಡ್ಕೊಡ್ಬೇಕು. ಇಲ್ಲ ಅಂದರೆ ಇದ್ರ ಮೇಲೆ ನಾನು 10 ಬಾಕ್ಸಸ್ ಹಾಕ್ತೇನೆ, ಯಾಕೆಂದರೆ ಲೇಯರ್ ಬೈ ಲೇಯರ್ ನಾನು ಒಂದು 10 ಬಾಕ್ಸ್ ಹಾಕ್ತೇನೆ. ಅವಾಗ ಕೆಳಗಡೆ ಬಾಕ್ಸ್ ಡ್ಯಾಮೇಜ್ ಆದರೆ ಆಟೋಮ್ಯಾಟಿಕ್ಲಿ ಶಿಪ್ಪಲ್ಲಿ ಹೋಗಬೇಕು, ತುಂಬ ಟೈಮ್ ತೊಗೊಳುತ್ತೆ, ಜರ್ಕ್ಸ್ ಇರುತ್ತೆ, ಸಮುದ್ರ ನೀರು ಮೇಲೆ ಹೋಗಬೇಕು. ಸೊ ಆ ಥರ ಇದ್ದಾಗ ಸ್ವಲ್ಪ ಪ್ರೆಷರ್ ವೇರಿಯೇಷನ್ ಆಗ್ತಾ ಇರುತ್ತೆ. ಆ ಥರ ಇದ್ದಾಗ ನನ್ನ ಕೆಳಗಡೆ ಬಾಕ್ಸ್ಗಳು ಎಲ್ಲ ಡ್ಯಾಮೇಜ್ ಆಗಿಬಿಟ್ರೆ, ಕಂಟೈನರ್ಲಿರೋ ಎಲ್ಲ ಕೆಳಗಡೆ ಬಾಕ್ಸಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಹೋದರೆ ಮೆಟೀರಿಯಲ್ ಅಲ್ಲಿ ಬಾಯರ್ ಹತ್ರ ಮುಟ್ಟಿದಾಗ ಬಾಯರ್ಗೆ ಏನು ಅನ್ಸುತ್ತೆ, ಇವ್ರಿಗೆ ನೆಟ್ಟಿಗೆ ಪ್ಯಾಕಿಂಗು ಮಾಡೋಕ್ಕೆ ಬರಲ್ಲ, ಇವ್ರಿಗೆ ಎಂಥವ್ರಿಗೆ ನಾನು ಆರ್ಡರ್ ಕೊಟ್ಟೆ ಅಂತ ಅಂದ್ಕೊಳ್ತಾನೆ. ಅವಾಗ ನೆಕ್ಸ್ಟ್ ಆರ್ಡರ್ ಅವ್ನು ನಿಮಗೆ ಕೊಡೋದಿಲ್ಲ, ನಿಮ್ಮ ಜೊತೆ ಮಾತಾಡೋದಿಲ್ಲ. ಆ ಥರದ್ದು ಸಿಚುವೇಶನ್ ಯಾಕೆ ತಗೊಳ್ತೀರಾ? ಅದಕ್ಕೆ ಪ್ರಾಪರಾಗಿ ನಿಮ್ಮ ಪ್ಯಾಕೇಜಿಂಗ್ ಮೆಟೀರಿಯಲ್ ಸಿಕ್ಕಿರೋ ಪಾರ್ಲೇಜಿ ಬ್ಯಾಗ್ಸು, ಸಿಕ್ಕಿರೋ ಯಾವುದೋ ಸುಪಾರಿ ಬ್ಯಾಗು, ಅದು ಇದರಲ್ಲಿ ಏನೇನೋ ಪ್ಯಾಕಿಂಗ್ ಮಾಡ್ತಾರೆ. ದಯಮಾಡಿ ಆ ಥರ ಮಾಡಬೇಡಿ. ಪ್ರಾಪರಾಗಿ ನಿಮ್ಮ ಮೆಟೀರಿಯಲ್ ಏನಿದೆ, ಸ್ಟ್ಯಾಕಿಂಗ್ ಹೇಗಿರಬೇಕು, ಸ್ಟ್ಯಾಕಿಂಗ್ ನಾರ್ಮ್ಸ್ ಏನಿರಬೇಕು. ಸ್ಟ್ಯಾಕಿಂಗ್ ಅಂದರೆ ಒಂದ್ರ ಮೇಲೆ ಒಂದು ಇಡೋದು. ಎಷ್ಟು ಲೇಯರ್ ಒಂದ್ರ ಮೇಲೆ ಒಂದು ಇಡ್ಬೋದು, 8 ಇಡ್ಬೋದಾ, 4 ಇಡ್ಬೋದಾ, 5 ಇಡ್ಬೋದಾ. ಈ ಅಮೆಝಾನ್ ಬಾಕ್ಸಸ್ ಮೇಲೆ ಒಂದು ಆ್ಯರೋ ಮಾಡಿಬಿಟ್ಟು ಬರೆದಿರ್ತಾರೆ 5 ಅಂತ. ಅಂದರೆ ಈ ಬಾಕ್ಸ್ ಮೇಲೆ ಇನ್ನೂ ಇದೇ ಥರದ 5 ಬಾಕ್ಸ್ಗಳನ್ನ ಇಡ್ಬೋದು ಅಂತ ಹೇಳಿರ್ತಾರೆ ಅವರು. ಸೊ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಇವಾಗ ಏನು ಬರ್ಸ್ಟಿಂಗ್ ಸ್ಟ್ರೆಂತ್ ಇದೆ, ಫುಲ್ ಕಂಟೈನರ್ ಬುಕ್ ಮಾಡ್ತಾಯಿದ್ರೆ ಅದು ತೊಂದರೆ ಇಲ್ಲ. ಫುಲ್ ಕಂಟೈನರ್ ಬುಕ್ಕಲ್ಲಿ ನಿಮ್ಮ ಲೋಡ್ ಏನಿದೆ ಅದನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಬೋದು. ಬಟ್ ಅದೇ ನೀವು ಏನಾದರೂ ಲೆಸ್ ದೆನ್ ಕಂಟೈನರ್ ಲೋಡ್ ಮಾಡ್ತಾ ಇದ್ದಾಗ ಈ ಥರದನ್ನು ತುಂಬ ವಿಷಯಗಳನ್ನ ಡೀಟೇಲಾಗಿ ಇಟ್ಕೋಬೇಕು. ಇಲ್ಲಾಂದರೆ ನಿಮ್ಮ ಮೆಟೀರಿಯಲ್ಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ. ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಸರ್, ಸೂಪರ್ ಕ್ವಾಲಿಟಿ, ಸೂಪರ್ ಸ್ಟ್ಯಾಂಡರ್ಡ್ಸು, ಎಲ್ಲ ಪ್ಯಾಕೇಜಿಂಗ್ ಚೆನ್ನಾಗಿದೆ, ಒಳ್ಳೆ ಲೇಬಲಿಂಗ್ ಆಗಿದೆ. ಬಟ್ ಎಂಡ್ ಆಫ್ ದ ಡೇ ಕಂಟೈನರ್ ಬಾಯರ್ ಹತ್ರ ಮುಡಿದಾಗ ಎಲ್ಲ ಪ್ಯಾಕೇಜ್ ಹೊಡ್ಕೊಂಡು ಹೋಗಿದೆ. ಏನು ಯೂಸು? ಬಾಯರ್ ಅಂತೂ ಡಿಸಪಾಯಿಂಟ್ ಆದ್ನಾ? ಸೊ ಎಂಡ್ ಆಫ್ ದ ಡೇ ಬಿಸ್ನೆಸ್ ಅವನೇ ಕೊಡೋನು, ನಾಳೆ ಅವ್ನು ಕೊಡಲ್ಲ, ಮುಗಿದೋಯ್ತು ಅಲ್ಲಿ ಕತೆ. ಸೊ ಆ ಥರ ಸಿಚುವೇಶನ್ನ ತರ್ಕೋಬೇಡಿ. ಸೊ ನೀವು ಯಾವುದೇ ಥರದನ್ನು ಈ ನಾರ್ಮಲಿ 99% ಎಲ್ಲವೂ ಇದೇ ಕ್ಯಾಟಗರಿಯಲ್ಲಿ ಬರುತ್ತೆ. ಬ್ಯಾಗ್ ಇರುತ್ತೆ, ಬಿಗ್ ಬ್ಯಾಗ್ಸ್ ಅಂತ ಹೇಳ್ತೇವೆ, ಇದಕ್ಕೆಲ್ಲ ಹುಕ್ಸ್ ಬರುತ್ತೆ, ನಡುವೆ ಒಂದು ಜಿಪ್ ಇರುತ್ತೆ. ಸೊ ಅದನ್ನು ಪ್ಯಾಕ್ ಮಾಡ್ಕೊಂಡು ಕಳಿಸೋದು. ಸ್ಯಾಕ್ ಬ್ಯಾಗ್, ಗೋಣಿ ಚೀಲಗಳು, ಈ ಗನಿ ಬ್ಯಾಗ್ಸ್ ಅಂತ ಏನು ಹೇಳ್ತೇವಲ್ಲ, ಕಾಫಿ ಇರ್ಬೋದು, ಪ್ಯಾಡಿ ಇರ್ಬೋದು, ರೈಸ್ ಇರ್ಬೋದು, ಇವೆಲ್ಲ ಸ್ಯಾಕ್ ಬ್ಯಾಗ್ಸಲ್ಲಿ ಬರುತ್ತೆ. ಸೊ ಅದಾದಮೇಲೆ ಬ್ಯಾರಲ್ಸು, ಲಿಕ್ವಿಡ್ ಇರೋದು, ಪಲ್ಪ್ ಇರೋದು, ಕೆಮಿಕಲ್ಸ್ ಇರೋದು, ಅದಾದಮೇಲೆ ಲುಬ್ರಿಕೆಂಟ್ ಇರೋದು. ಈ ರೋಲ್ಸಲ್ಲಿ ಏನಿರುತ್ತೆ, ನಿಮ್ಮ ಐರನ್ ರಾಡ್ಗಳು, ಇಲ್ಲ ಕಾರ್ಪೆಟ್ಗಳು, ಇದೆಲ್ಲ ಇದರ ರೋಲಿಂಗ್ಸಲ್ಲಿ ಹೋಗುತ್ತೆ. ಪೈಪ್ಸ್ ನಾರ್ಮಲಿ ನಿಮಗೆ ಇದು ನಾರ್ಮಲಿ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾ ಇಲ್ಲ, ಮೇ ಬಿ ಲಾಗಿನ್ ಆಗಬೇಕು ನಾನು. ಬಟ್ ಪೈಪ್ಸ್ ಎಲ್ಲ ಅಂತಂದರೆ ನಿಮ್ಗೆ ನಾರ್ಮಲಿ ಇದು PVC ಪೈಪ್ಗಳಿರ್ಬೋದು, ಮೆಟಲ್ ರಾಡ್ಗಳಿರ್ಬೋದು, ಅದೆಲ್ಲ. ಬಲ್ಕ್ ಅಂದರೆ ನಿಮ್ಗೆ ರೈಸು ಅದೆಲ್ಲ ಕ್ಯಾಟಗರಿ ಬರುತ್ತೆ. ಸೊ ಇದರಲ್ಲಿ ಏನಿದೆ, ಎಷ್ಟು ನೀವು ಹಾಕ್ಬೋದು, ಲೋಡ್ ಮಾಡ್ಬೋದು, ಇದನ್ನೆಲ್ಲ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇವಾಗ ಕಾರ್ಪೆಟ್ಸ್ಗೆಲ್ಲ ರೋಲಿಂಗ್ ಬಾರ್ಸ್ ಬಂದಿದೆ. ಇವಾಗೆಲ್ಲ ನಾನು ನೋಡಿದ್ರೆ ವುಡನ್ ಬ್ಯಾಂಬೂಸ್ ಕೂಡ ರೋಲಿಂಗ್ ಬಾರ್ಸಲ್ಲಿ ಹೋಗುತ್ತೆ. ಸೊ ತುಂಬ ಥರ ವಿಷಯಗಳಿದೆ. ಅದನ್ನೆಲ್ಲ ನೀವು ನೋಡಿಕೊಂಡು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಅದನ್ನು ಇವಾಗ ನಾನು ಏನು ಮಾಡ್ತೇನೆ ಸರ್, ನನ್ನ ಹತ್ರ ಬಾಕ್ಸಸ್ ಒಂದಿಷ್ಟು ಕ್ವಾಂಟಿಟಿ ಇದೆ, ಸ್ಯಾಕ್ ಬ್ಯಾಗ್ಸು, ಗೋಣಿ ಚೀಲಗಳು ಇಷ್ಟಿದೆ, ಅದಾದಮೇಲೆ ದೊಡ್ಡ ಬ್ಯಾಗ್ಗಳು ಎಷ್ಟಿದೆ, ಇಷ್ಟಿದೆ. ಓಕೆ, ಇದೆಲ್ಲ ವೇಟು, ಸೈಜು, ಮೆಜರ್ಮೆಂಟು, ವೇಟು, ಕ್ವಾಂಟಿಟಿ ಎಲ್ಲ ಹಾಕಿದ್ದೇನೆ. ಬೇರೆ ಬೇರೆ ಕಲರ್ನ ಸೆಲೆಕ್ಟ್ ಮಾಡಿದ್ದೇನೆ. ಬೇಡ ಅಂದರೆ ನಾನು ಇಲ್ಲಿ ಡಿಲೀಟು ಮಾಡ್ಬೋದು, ಬಟ್ ಇವಾಗ ನಾನೇನು ಡಿಲೀಟ್ ಮಾಡ್ತಾ ಇಲ್ಲ. ಓಕೆ, ಇದನ್ನು ನಾನು ಪ್ಯಾಲೆಟಲ್ಲಾದರೂ ಹಾಕ್ಬೋದು. ಪ್ಯಾಲೆಟ್ ಅಂದರೆ ಏನು, ಇಲ್ಲಿ ಈ ಪ್ಯಾಲೆಟ್ಗಳ ಸೈಜಸ್ ಇರುತ್ತೆ. ಇಲ್ಲಿ ಯುರೋಪ್ ಇರ್ಬೋದು, ಇಲ್ಲಿ ಪ್ರತಿಯೊಂದು ಸೈಜ್ ಚೇಂಜ್ ಆಗುತ್ತೆ ನಿಮಗೆ. US ಇರ್ಬೋದು, ಅಥವಾ ಕಸ್ಟಮ್ ಅಂದರೆ ನಿಮ್ಮ ಪ್ಯಾಲೆಟ್ ಏನು ಸೈಜ್ ಇದೆ. ಇವಾಗ DB ಶಂಕರ್ ಅವ್ರ ಪ್ಯಾಲೆಟ್ ತೊಗೊಂಡ್ರೆ ಅದು ಬೇರೆ ಬರುತ್ತೆ.
ನಾರ್ಮಲಿ ನೀವು ವುಡನ್ ಪ್ಯಾಲೆಟ್ಸ್ಗಳು ಬರೀ ಟ್ರಾನ್ಸ್ಪೋರ್ಟಲ್ಲಿ ಆಗಿ ಬಂದಿರೋದನ್ನು ರೀಯೂಸ್ ಮಾಡ್ತೇನೆ ಅಂದರೆ ಅದರ ಪ್ಯಾಲೆಟ್ ಸೈಜ್ಗಳು ಬೇರೆ ಇದೆ, ಚೈನೀಸ್ ಪ್ಯಾಲೆಟ್ ಸೈಜ್ಗಳು ಬೇರೆ ಬರುತ್ತೆ. ಇಂಡಿಯನ್ ಪ್ಯಾಲೆಟ್ ಸೈಜ್ ನಾವಂತೂ ಯಾವ ಥರದ್ದು ಬೇಕೋ ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಂಡ್ಬಿಡ್ತೇವೆ. ಸೊ ನಾರ್ಮಲಿ ಏನಂತಂದರೆ ಈ ಫೋಕ್ ಲಿಫ್ಟಲ್ಲಿ ಲಿಫ್ಟ್ ಆಗೋ ಥರ, ಯಾಕಂದರೆ ಏನಾಗುತ್ತೆ ಕೆಲವೊಂದು ಇಂಡಿಯಾದಲ್ಲಾದರೆ ಲೇಬರ್ಸ್ಗಳಿದ್ದಾರೆ ಒಂದೊಂದು ಬಾಕ್ಸ್ನಾಗ ಇಳಿಸ್ಕೊಳ್ಳೋದು ಎತ್ಕೊಳ್ಳೋದು ಮಾಡ್ಬೋದು. ಬಟ್ ಫಾರಿನಲ್ಲಿ ನಾವು ಮೆಟೀರಿಯಲ್ ಕಳಿಸಿದಾಗ ಕೆಲವೊಂದು ಕಂಟ್ರಿಯಲ್ಲಿ ಹೇಗೆ ಅಂದರೆ ಜನ ಶಾರ್ಟೇಜ್ ಇದ್ದಾರೆ, ಲೇಬರ್ಸ್ಗಳು ಅಷ್ಟು ಬೇಗ ಸಿಗೋಲ್ಲ, ತುಂಬ ಕಾಸ್ಟ್ ಆಗುತ್ತೆ. ಅದಕ್ಕೆ ಒಂದೊಂದು ಬಾಕ್ಸ್ ಬದಲು ಅವರೆಲ್ಲ ಏನು ಹೇಳ್ತಾರೆ, ಸರ್ ನಮಗೆ ಪ್ಯಾಲೆಟೈಸ್ ಕಳಿಸ್ಬಿಡಿ, ನಮ್ಗೆ ತೊಂದರೆ ಇಲ್ಲ. ಅವಾಗ ನೀವು ಏನಾದ್ರು ಕೊಟೇಶನ್ ಕಳಿಸುವಾಗ ಈ ಪ್ಯಾಲೆಟೈಸ್ಡ್ ಏನಿದೆಯಲ್ಲ ಯೂಸ್ ಪ್ಯಾಲೆಟ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸದ್ಯ ನಾನೇನು ಸೆಲೆಕ್ಟ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನಾವೇನು ಮಾಡ್ತೇವೆ, ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೇವೆ. ಸೊ ಇಲ್ಲಿ ನೀವೇನು ಮಾಡ್ಬೋದು, ಇಲ್ಲಿ ನೀವು ನಿಮ್ಮ ಕಂಟೈನರ್ನ ಸೆಲೆಕ್ಟ್ ಮಾಡ್ಕೋಬೋದು. ರೀಫರ್ ಕಂಟೈನರಾ ಅಥವಾ 20 ಫೀಟ್ ಬೇಕಾ 40 ಫೀಟ್ ಬೇಕಾ ಅಥವಾ ಟೆಂಪ್ರೇಚರ್ ಏನಾದರೂ ಇದೆಯಾ, ಇದನ್ನೆಲ್ಲವೂ ನೋಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಅದು. ಟ್ರಕ್ ಆದರೂ ಕೂಡ ಅಷ್ಟೇ, ಎಲ್ಲ ಇದೇ ವೆಬ್ಸೈಟಿಂದ ಆಗೋಗುತ್ತೆ. ನಿಮ್ಗೆ ಏನಂತಂದರೆ ಪ್ರೈಸಸ್ ಬೇಕೋ ಕೊಟೇಶನ್ ಬೇಕೋ ಎನ್ಕ್ವೈರಿ ಮಾಡಿ ಡೈರೆಕ್ಟ್ಲಿ ಕಂಟೈನರ್ನ ಬುಕ್ ಮಾಡಿ ಅವರು ನಿಮ್ಗೆ ಇದನ್ನು ನಿಮ್ಮ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿ ಕಳಿಸ್ತಾರೆ, ಲೋಡ್ ಮಾಡಿಸ್ಬಿಟ್ಟು ಕಳಿಸ್ಬಿಡಿ, ಮುಗಿದೋಯ್ತು. ಸೊ ಇಲ್ಲಿ ನಾನೇನು ಮಾಡ್ತೇನೆ, ಇಲ್ಲಿ ಕಂಟೈನರ್ನ ಆಟೋಮೆಟಿಕ್ ಅಂತ ಇರ್ತೇನೆ. ನನ್ನ ಲೋಡಿಗೆ ನಾನೇನು ತಲೆ ಕೆಡಿಸ್ಕೊಂಡು ಎಷ್ಟು ಟ್ರಕ್ ಬೇಕಾಗುತ್ತೆ, ಎಷ್ಟು ಕಂಟೈನರ್ ಬೇಕಾಗುತ್ತೆ ಅದೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಲ್ಲ. ನಾನೇನು ಹೇಳ್ತೇನೆ, ಯಾಕೆ ಆಲ್ರೆಡಿ ನಾವು ಈ ಟೂಲ್ ಯೂಸ್ ಮಾಡ್ತಾ ಇರೋದ್ರಿಂದ ಎಲ್ಲ ನಾನು ಮಾಡೋದಾದ್ರೆ ಮತ್ತು ಈ ಟೂಲ್ ಯಾಕೆ ಯೂಸ್ ಮಾಡಬೇಕು, ಕೂತ್ಕೊಂಡು ನಾನೇ ಕ್ಯಾಲ್ಕುಲೇಟರ್ ತೊಗೊಂಡು ಎಲ್ಲ ನಾನೇ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ. ಬಟ್ ಏನಂತಂದರೆ ಈ ಟೂಲ್ ಇರೋದ್ರಿಂದ ಇಲ್ಲಿ ಹೋಗಿ ನಾನು ಏನು ಮಾಡ್ತೇನೆ, ಆಟೋಮೆಟಿಕ್ ಕಂಟೈನರ್ ಸೆಲೆಕ್ಷನ್ ಅಂತ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೇನೆ. ಇದರಲ್ಲಿ ಯಾವುದೇನು ಹೇಳುತ್ತೆ, ಇವಾಗ ನಾನು ಹಾಕಿರೋ ಮೆಟೀರಿಯಲ್ ಎಲ್ಲ ನೋಡಿದ್ರೆ ನನಗೆ ಯಾವ ಕಂಟೈನರ್ ಬೇಕೋ 20 ಫೀಟ್ ಸ್ಟ್ಯಾಂಡರ್ಡ್ ಕಂಟೈನರ್, ವೆರೈಟಿ ಆಫ್ ಕಂಟೈನರ್ ಏನು ಬೇಕಾಗಿಲ್ಲ, ಬರೀ ಸ್ಟ್ಯಾಂಡರ್ಡ್ ಕಂಟೈನರ್ ಸಿಕ್ಕರೆ ಸಾಕು. ಇಲ್ಲಿ ನೋಡಿ, ಈ ಕಂಟೈನರಲ್ಲಿ ದೊಡ್ಡ ಬ್ಯಾಗ್ಗಳು ಇದೆ, ಸ್ಯಾಕ್ ಬ್ಯಾಗ್ಗಳು ಇದೆ ಮತ್ತು ಬಾಕ್ಸಸ್ಸು ಇದೆ. ರೈಟ್, ಬಾಕ್ಸಸ್ ಗ್ರೀನ್ ಕಲರ್ ಇರೋದು ಬಾಕ್ಸಸ್ಸು, ಈ ಬ್ಲೂ ಕಲರಲ್ಲಿರೋದು ದೊಡ್ಡ ಬ್ಯಾಗ್ಗಳು ಇಲ್ಲಿ ಕೆಳಗಡೆ ಇದೆ. ಅದಾದ ಮೇಲೆ ಸ್ಯಾಕ್ ಬ್ಯಾಗ್ಗಳು ಇಲ್ಲೆಲ್ಲ ಇದು ಪಿಂಕ್ ಕಲರಲ್ಲಿ ಏನಿದೆಯಲ್ಲ ಅದೆಲ್ಲವೂ ಕೂಡ ಸ್ಯಾಕ್ ಬ್ಯಾಗ್ಸ್. ಓಕೆ, ಇದನ್ನು ನಾವು ಲೋಡ್ ಹೇಗೆ ಮಾಡಬೇಕು, ಇವಾಗ ಫಸ್ಟ್ ಟೈಮ್ ಕಳಿಸ್ತಾ ಇರೋದಲ್ಲ, ಈಗ ನೋಡಿ ಕೆಲವೊಂದು ಜನ ಏನು ಮಾಡಿಬಿಡ್ತಾರೆ, ಚಿಕ್ಕ ಬ್ಯಾಗ್ಗಳನ್ನ ಹಿಂದೆ ಇಟ್ಬಿಡ್ತಾರೆ, ಅದ್ರ ಮೇಲೆ ಹೋಗ್ಬಿಟ್ಟು ದೊಡ್ಡ ಬ್ಯಾಗ್ ಇಡ್ತಾರೆ, ಅವಾಗ ಒಡೆದು ಹೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಪ್ಲೇ ಅಂತ ಒತ್ತಿದ್ರೆ ಲೋಡ್ ಹೇಗೆ ಮಾಡಬೇಕು ಅನ್ನೋದನ್ನು ಅದು ಕೂಡ ತೋರಿಸುತ್ತೆ. ಫಸ್ಟ್ ದೊಡ್ಡ ಬ್ಯಾಗ್ಗಳನ್ನ ಇಡೀ ಕಾರ್ನರಲ್ಲಿ, ಅದಾದಮೇಲೆ ಸ್ಯಾಕ್ ಬ್ಯಾಗ್ಗಳನ್ನ ಲೋಡ್ ಮಾಡಿ, ಅದಾದಮೇಲೆ ಪಕ್ಕಕ್ಕೆ ಚಿಕ್ಕ ಬಾಕ್ಸ್ಗಳನ್ನ ಲೋಡ್ ಮಾಡಿ. ಅವಾಗೇನಾಗುತ್ತೆ, ನಿಮ್ಮ ಫುಲ್ ಕಂಟೈನರ್ ಪ್ರಾಪರಾಗಿ ಲೋಡ್ ಆಗುತ್ತೆ, ಯಾವುದೇ ಒಂದು ಎಕ್ಸ್ಟ್ರಾ ಬಾಕ್ಸ್ ಹೊರಗಡೆ ಉಳಿಯಲ್ಲ. ಇವಾಗ ನಾನು ಈ ಚಿಕ್ಕ ಬ್ಯಾಗ್ ಬಾಕ್ಸಸ್ಗಳು ಸ್ಯಾಕ್ ಬ್ಯಾಗ್ ಕೆಳಗೆ ಹಾಕಿ ದೊಡ್ಡ ಬ್ಯಾಗ್ ಮೇಲೆ ಹಾಕಿದರೆ ಕೆಳಗಡೆ ಬ್ಯಾಗ್ ಒಡೆದು ಹೋಗ್ಬೋದು ಅಥವಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಮಾಡಿದ್ರೆ ನಿಮಗೆ ತುಂಬ ಸೇಫಾಗಿ ನಿಮ್ಮ ಕಂಟೈನರ್ ರೆಡಿ ಆಗುತ್ತೆ. ಬೇರೆ ಯಾವುದೇ ಥರದ ತಲೆನೋವುಗಳು ಇದ್ರ ಮೇಲೆ ಇಲ್ಲ. ಸೊ ಇದನ್ನು ಮಾಡೋದ್ರಿಂದ ನಮಗೆ ತುಂಬ ಬೇಕಾದಷ್ಟು ಬೆನಿಫಿಟು ಆಗುತ್ತೆ. ಒಂದು ವೇಳೆ ನಮ್ಮ ಕಂಟೈನರ್ ಸಿಕ್ಕಾಕೊಳ್ಳುತ್ತೆ ಅಥವಾ ನಮ್ಮ ಬಾಕ್ಸಸ್ ಉಳಿದು ಹೋಗುತ್ತಾ, ಎಲ್ಲೇನೂ ಉಳಿಯಲ್ಲ. ಇಲ್ಲಿ ನೋಡಿ ಜಾಗನೂ ಉಳ್ಕೊಂಡಿದೆ. ಸೊ ಇಲ್ಲಿ ಚೆಕ್ ಮಾಡಿದರೆ ಅಕ್ಕಪಕ್ಕ ಎಲ್ಲಿ ಆರೆಂಜ್ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಫ್ಲೋರ್, ಅಂದರೆ ಅಲ್ಲಿ ಏನೂ ಮೆಟೀರಿಯಲೇ ಇಲ್ಲ. ಇನ್ನೂ ಬೇಕಂದರೆ ಇನ್ನೂ ಸ್ವಲ್ಪ ನೀವು ಮೆಟೀರಿಯಲ್ಗಳನ್ನ ಲೋಡ್ ಮಾಡ್ಬೋದು. ಬಟ್ ಆರ್ಡರ್ ಇಲ್ಲಲ್ಲ, ಯಾಕೆ ನಾನು ಸುಮ್ಮನೆ ಲೋಡ್ ಮಾಡೋದು, ಬಿಡಿ. ಸೊ ಇದನ್ನು ನೀವು ನೋಡಿಕೊಂಡ್ರೆ ಪ್ರಾಪರಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದರಲ್ಲಿ ನೆಕ್ಸ್ಟ್ ಬರೋದೇನು, ಇಲ್ಲಿ ನೋಡಿ ಕಾರ್ಗೋ ವಾಲ್ಯೂಮ್ ಎಷ್ಟಿದೆ, 85% ಆಫ್ ದ ವಾಲ್ಯೂಮ್. ವೇಟ್ ನೋಡಿದ್ರೆ 50% ಮ್ಯಾಕ್ಸಿಮಮ್ ವೇಟ್, ಅಂದರೆ ಇದರ ಮ್ಯಾಕ್ಸಿಮಮ್ ವೇಟ್ ಏನಿದೆಯೋ 28,600 kg ಅದು ಮ್ಯಾಕ್ಸಿಮಮ್ ವೇಟ್ ಇದೆ ಈ ಕಂಟೈನರ್ದು. ಓಕೆ, ಈ 20 ಫೀಟ್ ಕಂಟೈನರ್ ಏನು ತೊಗೊಳ್ತಾ ಇದ್ದೀರಾ ಅದರ ಟೋಟಲ್ ವೇಟ್ ಬಂದು 28,600. ಈಗ 28,600 kgs ಆ ಕಂಟೈನರ್ ವೇಟ್ ಇತ್ತು ಅಂದರೆ ಅದರ 50% ಮಾತ್ರ ನಾವು ಲೋಡ್ ಮಾಡಿರೋದು. ಬಟ್ ಜಾಗ ಎಲ್ಲೂ ಇಲ್ಲಲ್ಲ, ಯಾಕಂದರೆ ನಾವು ಕೊಟ್ಟಿರೋ ಸೈಜು, ನಾವು ಕೊಟ್ಟಿರೋ ವೇಟು, ಅದರಲ್ಲಿ ಹಾಕಿರೋ ಮೆಟೀರಿಯಲ್ಗಳು ನಮಗೆ ಗೊತ್ತಿರುತ್ತೆ. ಇವಾಗ ನಿಮ್ಮ ಬಾಕ್ಸಲ್ಲಿ ಬರೀ ಚಿಪ್ಸ್ಗಳನ್ನ ಹಾಕಿದರೆ ಅಥವಾ ಮಖಾನಗಳ ಹಾಕಿದರೆ ಎಲ್ಲಿರುತ್ತೆ ಜಾಗ, ಅದರಲ್ಲಿ ವೇಟ್ ಎಲ್ಲಿರುತ್ತೆ, ವೇಟೇ ಇರೋಲ್ಲ, ಬರೀ ಬಾಕ್ಸ್ಗಳು ಅಷ್ಟೇ ಇರುತ್ತೆ. ವಾಲ್ಯೂಮೆಟ್ರಿಕ್ಲಿ ಇಷ್ಟು ದೊಡ್ಡ ಬಾಕ್ಸ್ ಆಗಿಬಿಡುತ್ತೆ. ಬಟ್ ಏನಾಗುತ್ತೆ, ವೇಟ್ ಚೆಕ್ ಮಾಡಿದ್ರೆ ಒಂದು 5 kg ಇರೋಲ್ಲ. ಸೊ ಹಾಗಾಗಿ ವಾಲ್ಯೂಮೆಟ್ರಿಕ್ ವೇಟ್ 85% ವಾಲ್ಯೂಮ್ ಫುಲ್ ಆದಾಗ ಈ ವೇಟ್ಗಳು ನಮ್ಗೆ ಅವೈಲೇಬಲ್. ಅದರ ಕಡಿಮೆ ಅದೇನಾದರೂ ನಿಮಗೆ 70% ಖಾಲಿ ಇದೆ ಅಂತಂದ್ರೂ ಕೂಡ ನೀವೇನು ಮಾಡೋಕ್ಕಾಗಲ್ಲ. ಬರೀ ನಾನು ಕಾಟನ್ ರೋಲ್ ತುಂಬಿಡ್ತೇನೆ, ಕಾಟನ್ ಹಾಕ್ತೇನೆ, ಮಖಾನ ಹಾಕ್ತೇನೆ, ಬರೀ ಚಿಪ್ಸ್ ಪ್ಯಾಕೆಟ್ ಹಾಕ್ತೇನೆ, ಎಲ್ಲಿ ವೇಟ್ ಇರುತ್ತೆ, ಏನು ವೇಟ್ ಇರಲ್ಲ. ಬಟ್ ಅಷ್ಟು ವಾಲ್ಯೂಮಲ್ಲಿ ಹೋಗುತ್ತೆ, ಅಷ್ಟು ಕಂಟೈನರ್ಗಳು ನಮಗೆ ಬೇಕಾಗತ್ತೆ. ಸೊ ಇವಾಗ ನಾವು ಆವಾಗ ನಮಗೆ ಈ ಥರದ ಪ್ರಾಡಕ್ಟ್ಗಳು ಏನಾದರೂ ಇದ್ದರೆ, ಚಿಪ್ಸು, ಮಸಾಲ, ಆಮೇಲೆ ಈ ಗಾಳಿ ಇರುವಂಥ ಮೆಟೀರಿಯಲ್, ಬ್ಯಾಂಬೂ ಪ್ರಾಡಕ್ಟ್ಸು, ಇವೆಲ್ಲ ಏನಾಗುತ್ತೆ ವೇಟ್ ತುಂಬ ಇರಲ್ಲ. ಸೊ ಆವಾಗ ಆಟೋಮೆಟಿಕ್ಲಿ ನಿಮಗೆ ಕಡಿಮೆ ಅನಿಸುತ್ತೆ. ಬಟ್ ವಾಲ್ಯೂಮೆಟ್ರಿಕ್ಲಿ 85%, ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಗೆ 80 ಮೇಲಿರಬೇಕು. ವಾಲ್ಯೂಮ್ ಆದರೂ 80 ಮೇಲೆ ಇರಬೇಕು ಅಥವಾ ವೇಟ್ ಆದರೂ 80 ಮೇಲೆ ಇರಬೇಕು. ಅದು ಒಂಥರ ಬೆಂಚ್ ಮಾರ್ಕ್ ಅಂತ ಅಂದ್ಕೊಳ್ಳಿ. ವಾಲ್ಯೂಮ್ 85 ಮುಟ್ಟಿದೆಯಾ, ಡನ್. ವೇಟ್ 85 ಮುಟ್ಟಿದೆಯಾ, ಡನ್. 85 ಮೇಲೆ ಎಷ್ಟೇ ಆದರೂ ಕೂಡ ಟಿಲ್ 100%ಅಲ್ಲಿ ಎಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಇಟ್ ವಿಲ್ ಬಿ ಬೆಸ್ಟ್. ಓಕೆ, ನೆಕ್ಸ್ಟ್ ಇರೋದೇನು, ಇದರಲ್ಲಿ ಎಲ್ಲ ಬ್ಯಾಗ್ಸ್ಗಳು ಬಂದಿದೆ, ಸೈಜಸ್ ಬಂದಿದೆ, ಎಷ್ಟು ಬಾಕ್ಸಸ್ಗಳಾಗಿದೆ ಎಲ್ಲ ಇದೆ. ಅದರ ಜೊತೆಗೆ ಕಂಟೈನರ್ಲಿ ಯಾವುದೋ ಕಂಟೈನರ್ ನಾವು ತೊಗೊಳ್ಬೇಕು ಅಥವಾ ಯಾವ ಕಂಟೈನರ್ ನಾವು ಬುಕ್ ಮಾಡಬೇಕು. ಇಲ್ಲೇನಿದೆ, ಇದನ್ನು ಇಷ್ಟು ನೋಡಿಕೊಂಡು ನಮಗೇನು ಅನಿಸುತ್ತೆ,
ಸರ್ ಒಂದು ಕಂಟೈನರ್ ಸಾಕಾಗುತ್ತೆ, ಇದನ್ನು ನೀವು ಫ್ರೈಟ್ ಫಾರ್ವರ್ಡರಿಗೆ ಕಾಲ್ ಮಾಡಿ, ಅಲ್ಲ ಇಲ್ಲದೆ ಹೋದರೆ ಸಿ ರೇಟ್ಸ್ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ನನಗೊಂದು ಸ್ಟ್ಯಾಂಡರ್ಡ್ ಕಂಟೈನರ್ ಬೇಕು, ನನಗೆ ಈ ಸೈಜಿನ ಬೇಕು, ಈ ವೇಟ್ ತೊಗೊಳ್ಬೇಕು, ಇಷ್ಟನ್ನು ನಂದು ರಿಕ್ವೈರ್ಮೆಂಟ್ ಇದೆ, ಇದನ್ನು ನೋಡಿಕೊಂಡು ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಕಳಿಸಿದ್ರು ಕೂಡ, ಅಥವಾ ಇಲ್ಲಿ PDF ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ PDF ಕಳಿಸ್ಬಿಟ್ಟು ಅವರಿಗೆ ಚೆಕ್ ಮಾಡೋಕ್ಕೆ ಹೇಳಿದರೆ ಇದೆಲ್ಲವೂ ಕೂಡ ಪ್ರಾಪರಾಗಿ ನಿಮಗೆ ಡೀಟೇಲ್ಸ್ಗಳು ಸಿಕ್ಬಿಡುತ್ತೆ. ಅವಾಗೇನಾಗುತ್ತೆ, ನಿಮ್ಮ ಫ್ರೈಟ್ ಫಾರ್ವರ್ಡರ್ ಕನ್ಫ್ಯೂಸ್ ಆಗಲ್ಲ, ನೀವು ಲೋಡ್ ಮಾಡುವಾಗ ನೀವು ಕನ್ಫ್ಯೂಸ್ ಆಗಲ್ಲ, ನಾಳೆ ನಿಮ್ಮ ಲೋಡಿಂಗ್ ಮಾಡುವಾಗ ಅವ್ರಿಗೇನಾದರೂ ಹೇಳ್ಕೊಡ್ಬೇಕಂದ್ರೆ ಅದು ಕೂಡ ಕ್ಲಿಯರ್ ಆಗಿರುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಕಂಪ್ಲೀಟ್ ಕ್ಲಿಯರಾಗಿ ಪ್ರಾಪರಾಗಿ ಲೋಡ್ ಆಗಿ ಕಂಟೈನರ್ಗಳು ಮೂವ್ ಆಗುತ್ತೆ. ಇಲ್ಲಿ ಯಾವುದೇ ಥರದ ತೊಂದರೆಗಳು ನಿಮಗಾಗಲ್ಲ. ಓಕೆ, ಸೊ ಈ ಒಂದನ್ನು ಕೆಲಸ ಮಾಡೋದ್ರಿಂದ ಇದನ್ನು ಇವಾಗ ನೋಡಿ ಆಪ್ಷನ್ಸ್ಗಳು ತುಂಬ ಇದೆ, ರೈಟ್? ಇವಾಗ ನಾವು ದುಡ್ಡು ಕೊಡ್ತೇವೆ, ದುಡ್ಡು ಕೊಟ್ಟರೆ ನಾವು API ತೊಗೊಂಡು ನಮ್ಮ ವೆಬ್ಸೈಟು ನಮ್ಮ CRMಗಳನ್ನ ಯಾವ್ದು ಯೂಸ್ ಮಾಡ್ತಾ ಇದ್ದಾವೆ ಅದನ್ನು ನಾವು ಇಂಟಿಗ್ರೇಟ್ ಮಾಡ್ಕೊಳ್ಬೋದು. ಕೊಟೇಶನ್ ನಾವೊಂದು ಸೇಲ್ಸ್ ಫೋರ್ಸ್ ಅಂತ ನಮ್ಮೊಂದು ಟೂಲ್ ಇದೆ, ಆ ಸೇಲ್ಸ್ ಫೋರ್ಸಲ್ಲಿ ಅದೇನು ಪ್ರಮೋಷನಲ್ ಅಲ್ಲ, ನಾವು ಯೂಸ್ ಮಾಡ್ತಾ ಇರೋ ಟೂಲ್. ನಮ್ಮ ಕಂಪನಿಯಲ್ಲಿ ಜನ ಇರೋದ್ರಿಂದ ತುಂಬ ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ನಾವೇನು ಮಾಡ್ತೇವೆ, ಯಾವುದು ಮ್ಯಾನ್ಯುವಲ್ ಇಡಲ್ಲ, ಎಲ್ಲವೂ ಕೂಡ ಸಿಸ್ಟಮಲ್ಲಿರುತ್ತೆ. ಕೊಟೇಶನ್ ಓಪನ್ ಆಗುತ್ತೆ, ಕೊಟೇಶನ್ ಪ್ರಿಪೇರ್ ಮಾಡ್ತೇವೆ, ಎನ್ಕ್ವೈರಿ ಆಲ್ರೆಡಿ ಇರುತ್ತೆ, ಎನ್ಕ್ವೈರೀಸ್ ಎಲ್ಲ ಎಂಟರ್ ಮಾಡ್ತೇವೆ. ಅದರ ನೆಕ್ಸ್ಟ್ ಆಪ್ಷನಲ್ಲಿ ನಾವು ಪ್ರೈಸಿಂಗ್ ಕೊಡಬೇಕಲ್ಲ, ಪ್ರಾಡಕ್ಟ್ ಪ್ರೈಸಿಂಗ್ ನಮ್ಮ ಹತ್ರ ಫ್ಯಾಕ್ಟ್ರಿಯಿಂದ ಬಂದುಬಿಡುತ್ತೆ. ಬಟ್ ಲಾಜಿಸ್ಟಿಕ್ ಪ್ರೈಸಿಂಗ್ ಏನಿದೆಯಲ್ಲ ಅದನ್ನು ನಾವು ಇಲ್ಲಿಂದ ಎತ್ಕೊಳ್ತೇವೆ. ಲಾಜಿಸ್ಟಿಕ್ ಪ್ರೈಸಿಂಗ್ ಹೇಗೆ ಸಿಗುತ್ತೆ, ನೀವು ಕಂಟೈನರ್ ಪ್ಲಾನಿಂಗ್ ಅಂತೂ ಮಾಡಬೇಕಲ್ಲ ಫಸ್ಟು. ಆವಾಗ ನಾವು ಎಲ್ಲ ಸೈಜಸ್ಸು ಅದೆಲ್ಲ ನಮ್ಮ ಹತ್ರ ಇರೋದ್ರಿಂದ ಅದನ್ನೆಲ್ಲ ಎಂಟರ್ ಮಾಡ್ತೇವೆ. ಅಲ್ಲಿ ನಾವು ಪುಷ್ ಕೊಟ್ಟರೆ ಆಟೋಮೆಟಿಕ್ಲಿ ಇದೆಲ್ಲ ಕ್ಯಾಲ್ಕುಲೇಟ್ ಆಗಿ ಅಲ್ಲಿ ಪರ್ಸೆಂಟೇಜ್ ಬಂದುಬಿಡುತ್ತೆ. ಎಷ್ಟು ಪರ್ಸೆಂಟೇಜ್ ಆಪ್ಟಮೈಸ್ ಆಗಿದೆ, ಯಾವ ಕಂಟೈನರ್ ಬೇಕು, ಆಮೇಲೆ ಯಾವ ರೀತಿಯಲ್ಲಿ ಲೋಡ್ ಆಗಬೇಕು, ಎಲ್ಲವೂ ಕೂಡ ಅದೇ ಕೊಟೇಷನಲ್ಲಿ ಬಂದುಬಿಡುತ್ತೆ. ಪ್ರೈಸಸ್ ಆಟೋಮೆಟಿಕ್ಲಿ ಪುಟ್ ಆಗಿಬಿಡುತ್ತೆ. ಅದಾದಮೇಲೆ ಏನಾಗುತ್ತೆ, ಆ ಕೊಟೇಷನ್ ನಾವು ಡೌನ್ಲೋಡ್ ಮಾಡ್ತೇವೆ. ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಡೈರೆಕ್ಟ್ಲಿ ನಾವು ನಮ್ಮ ಮ್ಯಾನುಫ್ಯಾಕ್ಚರ್ಸ್ ಯಾರಿದ್ದಾರೆ ಅವ್ರಿಗೆ ಕಳಿಸ್ತೇವೆ, ಅವರು ಅದನ್ನು ಚೆಕ್ ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ. ದೆನ್ ಅಪ್ರೂವ್ ಮಾಡಿದ ತಕ್ಷಣ ಡೈರೆಕ್ಟ್ಲಿ ಆ ಕೊಟೇಷನ್ ಕ್ಲೈಂಟಿಗೆ ಹೋಗ್ಬಿಡುತ್ತೆ. FOB ಇರ್ಬೋದು, CIF ಇರ್ಬೋದು, DDP ಇರ್ಬೋದು, ಏನೇ ಇದ್ದರೂ ಕೂಡ, CA ಇರ್ಬೋದು, ಏರ್ ಇರ್ಬೋದು, ರೈಲ್ ಇರ್ಬೋದು, ರೋಡ್ ಇರ್ಬೋದು, ಯಾವುದೇ ರೂಟ್ ನಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ತೇವೆ, ಪುಷ್ ಕೊಡ್ತೇವೆ, ಆಟೋಮೆಟಿಕ್ಲಿ ಗೂಡ್ಸ್ಗಳು ಹೋಗ್ಬಿಡುತ್ತೆ. ಇನ್ಕೋಟಮ್ಸ್ ಫೈನಲ್ ಆಯಿತು, ಟರ್ಮ್ಸ್ ಫೈನಲ್ ಆಯಿತು, ಪ್ರೈಸಸ್ ಬೇಗ ಹೋಯಿತು, ಎಲ್ಲವೂ ಕ್ಲಿಯರ್ ಆಗಿರುತ್ತೆ, ಏನೂ ತೊಂದರೆಗಳು ನನಗಾಗಲ್ಲ. ಸೊ ಇವಾಗ ಆ ಕಂಟೈನರ್ ಬುಕ್ ಮಾಡೋ ಟೈಮಲ್ಲಿ ಅವಾಗ ನಾವೇನು ಮಾಡ್ತೇವೆ, ಯಾವ ಕಂಟೈನರ್ ಇದೆ ಏನಿದೆ ನೋಡ್ತೇವೆ. ಅಲ್ಲೊಂದು 5-6 ಜನ ನಮ್ಮ ಹತ್ರ ವೆಂಡರ್ಸ್ ಇದ್ದಾರೆ, ಅವರಿಗೆ ಅದನ್ನು ಕಳಿಸ್ಬಿಡ್ತೇವೆ. ಅವರ ಎಂಕ್ವೈರಿ ನೋಡಿಕೊಂಡು ಅವ್ರ ಪ್ರೈಸಸ್ ಫೀಡ್ ಮಾಡ್ತಾರೆ. ಅದರಲ್ಲಿ ಯಾರ್ದು ಕಡಿಮೆ ರೇಟ್ ಇದೆಯೋ ಅಥವಾ ಕಂಪ್ಲೈನ್ಸಸ್ ಏನಾದರೂ ಚೇಂಜ್ ಇಲ್ಲ ಅಂದರೆ ಆಟೋಮೆಟ್ಲಿ ಅವ್ರಿಗೆ ಆರ್ಡರ್ ಅಸೈನ್ ಆಗುತ್ತೆ. ಅವರಿಗೆ ಯಾವ ಲೊಕೇಶನ್ಗೆ ಯಾವ ಪಾಯಿಂಟಿಗೆ ನನಗೆ ಕಂಟೈನರ್ ಬೇಕು, ಯಾವತ್ತು ಬೇಕು ಅನ್ನೋದನ್ನು ಎಲ್ಲ ಮೆನ್ಷನ್ ಮಾಡಿರ್ತೇವೆ. ಆಟೋಮೆಟ್ಲಿ ಅವ್ರ ಕಂಟೈನರ್ ಬಂದುಬಿಡುತ್ತೆ. ಯಾರು ಫೋನ್ ಮಾಡಿಕೊಂಡು ಮಾತಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಗಳಿಲ್ಲ. ಸೊ ಆದರೆ ಏನು, ಪ್ರತಿಯೊಂದಕ್ಕೂ ದುಡ್ಡು ಬೇಕಾಗತ್ತೆ, ತುಂಬ ಇಂಟಿಗ್ರೇಷನ್ಸ್ ಎಲ್ಲ ಮಾಡಬೇಕಾಗತ್ತೆ. ಅದೆಲ್ಲ ಬೇಡ, ನನಗಿವಾಗ ತುಂಬ ಚಿಕ್ಕ ಕಂಪ್ನಿ, ಎಲ್ಲ ನಾನೇ ಮಾಡ್ಕೊಳ್ತೇನೆ. ಸೊ ತೊಂದರೆ ಇಲ್ಲ, ಇದನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ಲೋಡ್ ಕ್ಯಾಲ್ಕುಲೇಟರ್ ಒಂದು ತುಂಬ ಒಳ್ಳೆ ಟೂಲ್ ಇದೆ ಇಲ್ಲಿ, ಇದನ್ನು ನಿಮ್ಮ ಬೆಸ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಫ್ರೀಯಾಗಿ ಯೂಸ್ ಮಾಡಿ. ಒಂದು ವೇಳೆ ಲಿಮಿಟ್ ಇರುತ್ತೆ, ಆ ಲಿಮಿಟ್ ಏನಾದರೂ ಎಕ್ಸ್ಟೆಂಡ್ ದಿನಕ್ಕೆ ಒಂದು ಕ್ಯಾಲ್ಕುಲೇಟ್ ಆದರೆ ಫ್ರೀ ಮಾಡ್ಬೋದು. ಬಟ್ 3 ಮೇಲೆ ಅಥವಾ 3 ಮಾಡ್ತೇನೆ, ಇನ್ನೂ 4-5 ಬೇಕಾಗುತ್ತೆ ನನಗೆ ಅಂದರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಇಲ್ಲ, ಬೆಸ್ಟ್ ಸಿಂಪಲ್ ಆಪ್ಷನ್ ಏನಂದರೆ ಒಂದು ಕಂಟೈನರ್ ಫಿಕ್ಸ್ ಇಟ್ಕೊಳ್ಳಿ. 120 ಫೀಟ್ ಕಂಟೈನರ್ ಫುಲ್ ಆಪ್ಟಮೈಸೇಷನ್ ಮಾಡ್ಕೊಳ್ಳಿ, ಅಥವಾ ಒಂದು 40 ಫೀಟ್ ಕಂಟೈನರ್ ಫುಲ್ ಆಪ್ಟಮೈಸೇಷನ್. ಯಾವಾಗಲೂ ಕೂಡ ನಿಮ್ಮ ಕ್ಲೈಂಟ್ ಏನಾದರೂ ಬಂದರೆ ಅವರಿಗೆ ನೀವು ಅದನ್ನೇ ಎತ್ಬಿಟ್ಟು ಹಾಕ್ತಿರ್ತಾರೆ. ಸರ್ ನೀವು ಏನಿದೆ 40 ಫೀಟ್ ಕಂಟೈನರ್ ಮಲ್ಟಿಪಲ್ಸಲ್ಲಿ ಆರ್ಡರ್ ಮಾಡಿ, 140 ಫೀಟ್ ಕಂಟೈನರ್ ಇಷ್ಟು ವ್ಯಾಲ್ಯೂ ಆಗುತ್ತೆ, ಈ ಪ್ರೈಸ್ ಇರುತ್ತೆ, ಇಷ್ಟು ಮೆಟೀರಿಯಲ್ ಲೋಡ್ ಆಗುತ್ತೆ, ಇದು ನಮ್ಮ ಎಸ್ಟಿಮೇಷನ್ ಇದೆ, ತೊಗೊಳ್ಳಿ. ಇಲ್ಲ ನನಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕು ಸರ್, ಹೆಚ್ಚಿಗೆ ಬೇಕಂದರೆ ಇದನ್ನೇ ಕಂಟೈನರ್ ಡಬಲ್ ಮಾಡ್ತೀವಿ ಹೊರತು ಅದನ್ನು ಅರ್ಧ ಮಾಡಿಕೊಂಡು ಇನ್ನೊಂದು 20 ಫೀಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದೆಲ್ಲ ಮಾಡಲ್ಲ. ಸೊ 40 ಫೀಟೇ ತೊಗೊಳ್ಳೋದು. ಎಷ್ಟು ಬೇಕು ನೀವು 40 ಫೀಟ್ಸಲ್ಲಿ ಬೇಕಂದರೆ 3 ಕಂಟೈನರ್ 3 ಕಂಟೈನರ್, 4 ಕಂಟೈನರ್ ಅಂದರೆ 4 ಕಂಟೈನರ್ನ ಬುಕ್ ಮಾಡಿಬಿಟ್ಟು ನಾನು ಕಳಿಸ್ತೇನೆ, ತೊಂದರೆ ಇಲ್ಲ. ಸೊ ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರಾಪರಾಗಿ ಸ್ಟ್ರಾಟಜಿ ಮಾಡಿ ನೀವು ಏನಾದರೂ ಕಳಿಸಿದ್ರೆ ಯು ವಿಲ್ ಬಿ ಬೆನಿಫಿಟೆಡ್. ಓಕೆ, ಸೊ ಈ ವೆಬ್ಸೈಟ್ಸಲ್ಲಿ ಬೇರೆ ಎಲ್ಲ ಟೂಲ್ಗಳಿದೆ, ಬೇಕಾ ತೊಗೊಳ್ಳಿ, ಬೇಡ ಅಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳೋದು ಫ್ರೀಯಾಗಿ ಈ ವೆಬ್ಸೈಟಲ್ಲಿ ಈ ಒಂದು ಲೋಡ್ ಕ್ಯಾಲ್ಕುಲೇಟರ್ ಒಂದು ಯೂಸ್ ಮಾಡ್ಕೊಳ್ಳಿ. ದಿನಕ್ಕೆ ಒಂದು ಎನ್ಕ್ವೈರಿ ಆದರೆ ಸಾಕಾಗತ್ತೆ. ನಿಮ್ಮ ಪ್ಯಾಕೇಜಿಂಗ್ ಏನಿದೆ, ನಿಮ್ಮ ಪ್ರಾಡಕ್ಟ್ ಏನಿದೆ, ನಿಮ್ಮ ಫ್ಯಾಕ್ಟ್ರಿಯಿಂದ ಬಂದಿರೋ ಪ್ಯಾಕೇಜಿಂಗ್ಸ್ ಏನಿದೆ ಅದನ್ನು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಿಕೊಂಡ್ರೆ ಶುಡ್ ಬಿ ಗುಡ್ ಇನಫ್. ಅದನ್ನು ಬಿಟ್ಟು ಬೇರೆ ಅವಶ್ಯಕತೆಗಳು ನಾರ್ಮಲಿ ಇಲ್ಲ. ಬಟ್ ಟೈಮ್ ವೇಸ್ಟ್ ಮಾಡ್ತೇನೆ, ಸ್ವಲ್ಪ ಬೇರೆ ಎಲ್ಲ ನೋಡ್ತೇನೆ ಅನ್ನೋದಾದರೆ ನೋಡ್ಕೊಳ್ಳಿ ಅವಶ್ಯಕತೆ ಇದ್ದರೆ. ಈ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿದೆ ಅದು ಇವ್ರ ಕಡೆಯಿಂದ ಬುಕ್ ಮಾಡಿರೋ ಕೊಟೇಷನ್ಗಳಿಗೆ ಮಾತ್ರ ವರ್ಕ್ ಆಗುತ್ತೆ. ಬೇರೆ ಯಾರ್ದೋ ಕಂಟೈನರ್ ಬುಕ್ ಮಾಡಿರ್ತಾರೆ ಅದನ್ನು ತಂದು ಇಲ್ಲಿ ಟ್ರ್ಯಾಕ್ ಮಾಡ್ತಾನೆ ಅಂದರೆ ಆಗಲ್ಲ. ಸೊ ಅದು ಆಪ್ಷನ್ ನೀವು ನೋಡಿ. ಇದು ಬಿಟ್ಟು ಬೇರೆ ಎಲ್ಲವೂ ಇದೆ, ಬೇರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಕಸ್ಟಮರ್ ಕೇರ್ ಜೊತೆ ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ನೀವು ಸರಿ ಅನಿಸಿದ್ರೆ ಮಾಡಿ. ಇಲ್ಲದೆ ಹೋದರೆ ಈ ಥರದ್ದು 1000 ಜನ ಇದ್ದಾರೆ ಮಾರ್ಕೆಟಲ್ಲಿ, ಅವ್ರನ್ನ ಯಾರಾದರೂ ತೊಗೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.